ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ನಾವು ಜ್ಞಾನ ಪ್ರತಿಪಾದನಾ ಸ್ಥಳ ನಾವು ನೋಡ್ತಾ ಇದ್ದೇವೆ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇವತ್ತಿನ ಆಧಾರದ ವಿಷಯ 5ನೆಯ ಪದ ನಾವು ನೋಡಬೇಕಾಗ್ತದೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮುಮುಕ್ಷತ್ವ ಭಾವ ಬಂದಂಥವ್ರು, ಮೋಕ್ಷದ ಅಪೇಕ್ಷೆ ಉಳ್ಳಂಥವ್ರು ಈ ಕೈವಲ್ಯ ಪದ್ಧತಿಗೆ ಅಧಿಕಾರಿಗಳಾಗಿರ್ತಾರೆ. ಮತ್ತು ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 5ನೆಯ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 5ನೆಯ ಪದ. ಹಿಂದೆ ಕೂಡ ಹಲವಾರು ವಿಚಾರಗಳನ್ನು ಹೇಳಿದರು. ದೀಪ ಏನು ಮಾಡ್ತದೆ ಅಂತಂದ್ರೆ ಬೆಳಕು ಕೊಡ್ತದೆ. ಎಲ್ಲ ಸಾಮಾನುಗಳನ್ನು ನಾವು ತಿಳ್ಕೊಳ್ತೀವಿ, ಅಂದರೆ ಅರಿತೀವಿ ಆ ಬೆಳಕಿನ ಸಹಾಯದಿಂದ. ಅದಕ್ಕೆ ಆ ಬೆಳಕು ನಮಗೆ ತೋರ್ಬೇಕಾಗಿತ್ತಂದ್ರೆ ಅದಕ್ಕೆ ಏನು ಸಹಾಯ ಮಾಡ್ತಾವ ಅಂದರೆ ಎಣ್ಣೆ ಮತ್ತು ಬತ್ತಿ ಬೇಕಾಗ್ತದೆ. ಆ ಎಣ್ಣೆ ಬತ್ತಿ ಇದ್ದಾಗ ಮಾತ್ರ ಆ ದೀಪದ ಬೆಳಕನ್ನು ನಾವು ಕಾಣೋಕ್ಕೆ ಸಾಧ್ಯ ಆಗ್ತದೆ. ಇದ್ರಂಗೆ ಈ ಜ್ಞಾನ ಕೂಡ ಏನಾಗ್ತದೆ, ಈ ಆವರಣ ಯಾವಾಗ ಭಂಗ ಆಗ್ತದೆ, ಆವಾಗ ಈ ಜ್ಞಾನ ಏನು ಮಾಡ್ತದೆ, ಆವರಣವನ್ನು ಭಂಗ ಮಾಡ್ತದೆ. ಭಂಗ ಮಾಡಿದಾಗ ಅದು ಏನಾಗ್ತದೆ, ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಆಗಿಬಿಡ್ತದೆ. ಯಾವಾಗ ಆವರಣದ ದೋಷ ನಿವೃತ್ತಿ ಆಗ್ತದೆ, ಅದು ಯಾವುದರಿಂದ ಆಗ್ತದೆ ಅಂತಂದರೆ, ಈ ಯಾವುದರಿಂದ ಆಗ್ತದೆ ಅಂತಂದರೆ ಹೇಳ್ತಾರೆ ಅವರು, ಜ್ಞಾನದಿಂದ ಆವರಣ ದೋಷ ನಿವೃತ್ತಿ ಆಗ್ತದೆ. ಯಾಕಂತಂದರೆ ಈ ರೀತಿ ಯಾವಾಗ ಆವರಣ ದೋಷ ನಿವೃತ್ತಿ ಆಯಿತು ಅಂತಂದಾಗ ಮೋಕ್ಷಕ್ಕೆ ಅಲ್ಲಿ ಸಾಕ್ಷಾತ್ ಸಾಧನ ಆಗ್ತದೆ. ಮತ್ತು ಈ ವೈರಾಗ್ಯ ಮತ್ತು ಉಪರತಿಗಳೆರಡು ಹೆಂಗದಾವ, ವೈರಾಗ್ಯ ಉಪರತಿಗಳೆರಡೂ ಈ ಮೋಕ್ಷಕ್ಕೆ ಸಹಕಾರಿಗಳಾಗ್ತಾವೆ. ವೈರಾಗ್ಯ ಮತ್ತು ಉಪರತಿ ಹೆಂಗಾಗ್ತಾವಂದ್ರೆ ಈ ಒಂದು ಜ್ಞಾನಕ್ಕೆ ಮುಕ್ತಿಗೆ ಸಹಕಾರಿಗಳಾಗ್ತಾವೆ. ಮತ್ತು ಜ್ಞಾನಕ್ಕೆ ಕರ್ಮ ಏನಾಗ್ತದ, ಈ ಪರಂಪರಾಗತವಾಗಿ ಸಾಧನ ಆಗ್ತದೆ. ಅದನ್ನೇ ಹೇಳಿದ್ರಿ ಹಿಂದೆ. ಈ ಜ್ಞಾನ ಪಡ್ಕೊಳ್ಬೇಕಾಗಿತ್ತಂದ್ರೆ ಕರ್ಮ ಯಾಕೆ ಮಾಡಬೇಕು ಅನ್ನುವಂಥದ್ದು ಹಿಂದೆ ವಿಚಾರ ಹೇಳಿದರು. ಈ ಕರ್ಮದಿಂದ ಏನಾಗ್ತದಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ನಿತ್ಯ ನೈಮಿತ್ತಿಕ ಕರ್ಮ ಮಾಡ್ತೀವಲ್ಲ ನಾವು, ಸ್ನಾನ, ಜಪ, ತಪ, ಸಂಧ್ಯಾ ವಂದನೆ ಇವೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ, ಇದು ಮಾಡೋದ್ರಿಂದ ನಿಷ್ಕಾಮ ಭಾವದಿಂದ ಮಾಡಿದಾಗ ಏನಾಗ್ತದೆ, ಅಂತಃಕರಣ ಶುದ್ಧ ಆಗ್ತದೆ. ನಿನ್ನೆ ವಿಚಾರಗಳಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದಾರೋ. ಯಾವಾಗ ಅಂತಃಕರಣ ನೀವು ಶುದ್ಧ ಆಯಿತು ಅಂತಂದಾಗ ಆವಾಗ ಸತ್ಯ ಮಿಥ್ಯ ಅನ್ನುವಂಥ ವಿಚಾರ ನಿನ್ನಲ್ಲಿ ಒಳಿತದೆ. ವಿಷಯಾದಿಗಳ ದೋಷ ದರ್ಶನ ಅಲ್ಲಿ ಆಗ್ತದೆ. ನಿನ್ನ ಅಂತಃಕರಣ ಯಾವಾಗ ಪರಿಶುದ್ಧ ಆಗ್ತದೆ ಆವಾಗ ವಿಷಯಾದಿಗಳ ದೋಷ ದರ್ಶನ ಅಲ್ಲೇ ಆಗ್ತದೆ. ಯಾವಾಗ ವಿಷಯಾದಿಗಳ ದೋಷ ದರ್ಶನ ಆಯ್ತಂದ್ರೆ ಆವಾಗ ವೈರಾಗ್ಯ ಭಾವ ಬರ್ತದೆ. ವೈರಾಗ್ಯ ಭಾವ ಬಂತು ಅಂತಂದಾಗ ಆವಾಗ ಸದ್ಗುರುವಿನ ಪಾದಕ್ಕೆ ಶರಣಾಗತನಾಗ್ತಿ. ಅವಾಗೇನು ಬರ್ತದೆ, ಸುಖೇಚ್ಛ ಅಂದ್ರೆ ಸದಾಕಾಲ ಆನಂದವಾಗಿರುವಂಥದ್ದನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಆವಾಗ ನಮಗೆ ಬರ್ತದೆ. ಹಾಗಾಗಿ ಅಂಥ ಒಂದು ಸದಾಕಾಲ ಆನಂದವನ್ನು ಪಡ್ಕೊಳ್ಬೇಕಾದಂಥದ್ದು ಇದು ಈ ಜನ್ಮ. ಏನು ನಾವು ಈ ಭೂಮಿಗೆ ಬಂದಿದ್ದೀವಲ್ಲ, ಈ ಜನ್ಮಕ್ಕೆ ಬಂದಿದ್ದೀವಲ್ಲ,
ಈ ಸದಾಕಾಲ ಆನಂದವನ್ನು ಪಡ್ಕೊಳ್ಬೇಕನ್ನುವಂಥದ್ದೇ ಇದು ಯೋಗ್ಯವಾದಂಥ ಒಂದು ಪ್ಲ್ಯಾಟ್ಫಾರ್ಮ್. ಇದಕ್ಕೆ ಬಂದಿದ್ದೀವಿ ನಾವು. ಹಂಗಾಗಿ ಕರ್ಮದಿಂದ ಅದು ವೇಸ್ಟ್ ಅಂತಲ್ಲ, ಕರ್ಮ ಪರಂಪರಾಗತವಾದಂಥ ಈ ಮೋಕ್ಷಕ್ಕೆ ಸಾಧನ ಆಗ್ತದೆ. ಅದಕ್ಕೆ ಹಿಂದೆ ವಿಚಾರಗಳನ್ನು ಹೇಳಿದರು. ಈಗ ಜ್ಞಾನದಿಂದ ಏನು ಪ್ರಯೋಜನ ಐತಪ್ಪ ಅಂತ ಈಗ ಮುಂದೆ ವಿಚಾರ ಮಾಡ್ತಾರೆ, ಅವರು ಹೇಳ್ತಾರೆ. ಯಾಕಂದರೆ ಈ ಜ್ಞಾನದಿಂದ ಏನದ, ಮತ್ತು ಇಂಥ ಒಂದು ಕೇಳಬೇಕಾದಾಗ ಕೇಳುವಂಥ ಅಧಿಕಾರಿಗಳು ಹೆಂಗಿರ್ಬೇಕನ್ನುವಂಥದ್ದು ಕೂಡ ಹಿಂದಿನ ಪದಗಳಲ್ಲಿ ಹೇಳಿದರು ಅವರು. ಈಗ ಮುಂದಿನ ವಿಚಾರವನ್ನು ಹೇಳ್ತಾರೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ರೂಪ ಮೋಕ್ಷ ಅನ್ನುವಂಥದ್ದು ಇದು ಪರಮ ಪ್ರಯೋಜನ. ಇಲ್ಲಿ ಪ್ರಯೋಜನ ಅಂದರೆ ಏನಪ್ಪ ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಆಗುವಂಥದ್ದಕ್ಕೆ ನೋಡ್ರಿ. ಯಾಕಂತಂದ್ರೆ ಈ ರೀತಿ ಪ್ರಯೋಜನ, ಯಾಕಂತಾರೆ ಯಾವುದೇ ವ್ಯಕ್ತಿ ಆಗಲಿ ಪ್ರಯೋಜನ ಇದ್ದಾಗ ಮಾತ್ರ ಕೆಲಸ ಮಾಡ್ತಾನೆ, ಇಲ್ಲಾಂದ್ರೆ ಮಾಡೋಂಗಿಲ್ಲ. ಅದಕ್ಕೆ ಯಾವುದೇ ಒಂದು ಉದ್ಯೋಗ ಮಾಡಬೇಕಾದ್ರೂ ಕೂಡ ಅದರಲ್ಲಿ ನಮ್ಗೆ ಪ್ರಯೋಜನ ಏನೈತಪ್ಪ ಅಂತ ಕೇಳಿಬಿಟ್ಟೆ ನಾವು ಮಾಡ್ತೀವಲ್ಲ, ಅದ್ರಂಗೆ ಇಲ್ಲಿ ಕೂಡ ಈ ಜ್ಞಾನದಿಂದ ಪರಮ ಪುರುಷಾರ್ಥ ರೂಪ ಮೋಕ್ಷ ಆಗ್ತದೆ ಅನ್ನುವಂಥದ್ದು. ಜ್ಞಾನವಾದರೆ ಏನಾಗ್ತದೆ, ಮುಮುಕ್ಷುಗಳು ಈ ಜ್ಞಾನದಲ್ಲಿ ಪ್ರವೃತ್ತರಾಗ್ತಾರೆ. ಈ ಉದ್ದೇಶದಿಂದ ಈ ವಿಚಾರಗಳನ್ನು ಅವರು ಹೇಳುತ್ತಾರೆ. ಯಾಕಂದ್ರೆ ಜಗತ್ತಿನೊಳಗೆ ಹೇಳಿದಾರೆ ಅವರು, ಏನು ಹೇಳಿದಾರ, ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಮನುಜ ಕುಲ ಜನನದ ಲಾಭ ಹೌದು ಆರು ನಾನೆಂದು ವಿಚಾರಿಸು ಅಂತ ಹೇಳಿದ್ದಾರೆ. ಜಗತ್ತಿನಾಗ ಹುಟ್ಟಿ ನಾವು ಬಂದದಕ್ಕೆ ಮುಖ್ಯವಾದಂಥ ಲಾಭ ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಲಾಭ ನಾವು ಹುಟ್ಟಿ ಬಂದ ಮೇಲೆ ನಾವು ಸಣ್ಣ ಪುಟ್ಟ ಲಾಭಗಳನ್ನು ನೋಡ್ತೀವಲ್ಲ, ಮಹಾತ್ಮರು ಲಾಭ ಹೇಳ್ತಾರೆ. ಈ ಶರೀರ ಈ ಭೂಮಿಗೆ ಬಂದದಂದ್ರೆ ಇದಕ್ಕೆ ಲಾಭ ಏನು? ಬರೀ ಹೆಂಡತಿ ಮಕ್ಕಳು ಸಂಸಾರ ಹಿಂಗೆ ಮಾಡಿ ಹಿಂಗೆ ಸತ್ಕೊಂಡು ಹೋಗೋದೇ ಲಾಭ ಐತೇನ್ರಿ? ಲೌಕಿಕದಲ್ಲಿ ನಾವು ಭಾಳಷ್ಟು ನೋಡ್ತೀವಿ. ಒಬ್ಬ ಮಗನಿಗೆ ದೊಡ್ಡವಾದನಂದ್ರೆ ಮದುವೆ ಮಾಡ್ತೀವಿ. ಗಂಡ ಹೆಂಡತಿ ಇದ್ದಾಗ 2 ಮಕ್ಕಳಾದವು ಅಂದ್ರೆ ಆಯ್ತಪ್ಪ, ಜೀವನ ನನ್ನ ಮಗ ಚಂದ ಮಾಡಿದ, ಒಳ್ಳೆ ಜೀವನ ಮಾಡಾಕತ್ತಾನ, ಮುಗೀತು ಜೀವನ ಅಂತ ಹೇಳ್ತಾರೆ ಅಜ್ಞಾನಿಗಳ ದೃಷ್ಟಿಲಿ. ಆದರೆ ಜ್ಞಾನಿ ಇದಕ್ಕೆ ಒಪ್ಪಂಗಿಲ್ಲ. ಅದಕ್ಕೆ ಮನುಜ ಕುಲ ಜನನ ಲಾಭ ಹೌದು. ಯಾಕೆ ನಾವು ಈ ಭೂಮಿಗೆ ಬಂದೀವಿ, ಇಲ್ಲಿ ಏನನ್ನು ಪಡ್ಕೊಳ್ಬೇಕು. ಆದರೆ ಒಬ್ರಿಗಿಬ್ರಿಗೆ ಅಂತ ಹೇಳಿಲ್ಲ, ಶ್ರೀಮಂತರಿಗಂತ ಹೇಳಿಲ್ಲ, ಬಡವರಿಗಂತ ಹೇಳಿಲ್ಲ, ಇಂಥ ಜಾತಿ ಅಂತ ಹೇಳಿಲ್ಲ, ಅಂಥ ಜಾತಿ ಅಂತ ಹೇಳಿಲ್ಲ, ಹೆಣ್ಣಂತ ಹೇಳಿಲ್ಲ, ಗಂಡಂತ ಹೇಳಿಲ್ಲ, ಅದಲ್ಲ ಯಾವುದಿಲ್ಲ ನೋಡ್ರಿ. ಯಾರು ಪ್ರತಿಯೊಬ್ಬರು ಭೂಮಿಗೆ ಹುಟ್ಟಿ ಬಂದಿದ್ದಾರೆ ಭೂಮಿ ಮೇಲೆ, ಅವ್ರು ಯಾರೇ ಆಗಿರಲಿ ಅವ್ರು ಏನು ಪಡ್ಕೊಳ್ಬೇಕು. ಅದಕ್ಕೆ ಅವ್ರು ಏನು ಹೇಳಿದಾರೆ, ಮನುಜ ಕುಲ ಜನನದ ಲಾಭ ಹೌದು ಅಂತ ಹೇಳಿದ್ದಾರೆ ಅವರು. ಯಾವುದಪ್ಪ ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ, ಆರು ನಾನೆಂದು ವಿಚಾರಿಸು ಅನ್ನುವಂಥದ್ದನ್ನು ಹೇಳಿದ್ದಾರೆ ನೋಡ್ರಿ. ಅದಕ್ಕೆ ಅವ್ರು ಯಾರೇ ಇರಲಿ, ಪ್ರತಿಯೊಬ್ಬರಿಗೆ ಭೂಮಿಗೆ ಬಂದಾರಂತಂದ್ರೆ ಇದನ್ನೇ ವಿಚಾರ ಮಾಡಬೇಕಾದಂಥದ್ದು ಭಾಳ ಮುಖ್ಯವಾದಂಥದ್ದು ಇರ್ತದೆ. ಹಂಗಾಗಿ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾರೆ. 5ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಇಂಥ ಜ್ಞಾನದಲ್ಲಿ ಪ್ರತಿಯೊಬ್ಬ ಮುಮುಕ್ಷು ಇಂಥ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕಂದರೆ ಬಿಟ್ಟು ಕರ್ಮ ಅಲ್ಲ ಇದು. ಈ ಜನ್ಮ ಆಯ್ತಪ್ಪ ನಮಗಿದು ಆಗಂಗಿಲ್ಲ, ಮುಂದೆ ನೋಡನ್ರಿ ಅಂತಂದ್ರೆ ಮುಂದೆ ಕೂಡ ಇದು ಬಿಟ್ಟಪ್ಪಲ್ಲ. ಮತ್ತು ಎಷ್ಟು ಜನ್ಮ ಹುಟ್ಟಿ ಮಧ್ಯೆ ನಾವು ಇದನ್ನು ಮಾಡ್ಕೊಳ್ಳೋದೇ ಇದ್ದರೆ ಎಷ್ಟೋ ಶರೀರಗಳು ನಮಗೆ ಬರ್ತಾವೆ. ಬೇರೆ ಬೇರೆ ಈ ಭೂಮಿ ಮೇಲೆ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತ ಹಲವಾರು ಜೀವಿಗಳು ಹುಟ್ಟುತ್ತಾವಲ್ಲ, ಹಂಗೆ ಹಲವಾರು ಜನ್ಮಗಳು ಬರ್ತಾವೆ, ಹಲವಾರು ಶರೀರಗಳು ಬರ್ತಾವೆ. ಯಾವುದೋ ಮತ್ತೆ ಜನ್ಮಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯದ ಫಲದಿಂದ ಮಾನವ ಶರೀರ ನಿನಗೇನು ತಪ್ಪಿ ನಿನಗೆ ಸಿಕ್ಕಿತು ಅಂತಂದಾಗ ಮತ್ತು ನಿನಗೆ ಹಿಂಗೆ ಬರಬೇಕು. ಬಂದು ಮತ್ತು ಗುರುವಿನ ಪಾದಕ್ಕೆ ಕರ್ಮ ಉಪಾಸನೆ ಇವೆಲ್ಲ ಮಾಡಿ ಅಂತಃಕರಣ ಶುದ್ಧ ಮಾಡಿಕೊಂಡು, ಶುದ್ಧ ಅಂತಃಕರಣದಲ್ಲಿ ನಿನಗೆ ವಿಷಯಗಳ ದೋಷ ದರ್ಶನ ಆಗುವಂಥದ್ದು, ವಿಷಯಗಳ ದೋಷ ದರ್ಶನ ಆದ್ರಿಂದ ವೈರಾಗ್ಯ ಬರುವಂಥದ್ದು, ಮತ್ತು ಗುರುವಿನ ಪಾದಕ್ಕೆ ಶರಣಾಗತನಾಗುವಂಥದ್ದು, ಮತ್ತು ಶ್ರವಣ ಮನನ ನಿಧ್ಯಾಸನ ಮಾಡಿಕೊಂಡು ಈ ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ. ಎಷ್ಟೇ ಜನ್ಮ ಹೋದರೂ ಕೂಡ ಮತ್ತೆ ಇಲ್ಲಿಗೆ ಬರಲೇಬೇಕಾಗ್ತದೆ. ಅಂದಾಗ ಮಾತ್ರ ನಿನಗೆ ಆ ಒಂದು ಶಾಂತಿ, ನೆಮ್ಮದಿ, ಆ ಸುಖ, ಸದಾಕಾಲ ಆನಂದ ಆಗುವಂಥದ್ದು. ಅಲ್ಲಿವರೆಗೂ ಸಾಧ್ಯನೇ ಇಲ್ಲ.
ಅದಕ್ಕೆ ಮಹಾತ್ಮರು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ. ಯಾಕಂದ್ರೆ ಮಾನವ ಶರೀರ ಬರ್ತದಂತನ್ನುವಂಥ ಗ್ಯಾರಂಟಿ ಇಲ್ಲ, ಮತ್ತು ಬರ್ತದನ್ನುವಂಥ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಜನ್ಮಗಳು ಭಾಳ ಅದಾವೆ, ಶರೀರಗಳು ಭಾಳ ಅದಾವೆ. ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಪಶು ಪಕ್ಷಿಗಳು ಭಾಳಷ್ಟು ಅದಾವಲ್ಲ. ನಿನ್ನ ಪಾಪ ಪುಣ್ಯಕ್ಕನುಸಾರವಾಗಿ ಮತ್ತು ಆಯಾ ಶರೀರಗಳನ್ನು ತೊಟ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಹೇಳಿದ್ರೆ ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಲ್ಲ, ತಪ್ಪಿ ಮುತ್ತು ಸಿಕ್ಕರೋದಕ್ಕೆ ಗೊತ್ತೇ ಇಲ್ಲ. ನಮ್ಮ ಹಣೆಬರಗಳು ಏನಾಗಿದಾವಂದ್ರೆ ತಿಪ್ಪಿ ಕೋಳಿ ಏನು ಮಾಡ್ತದೆ, ಕಾಳಿಗಾಗಿ ಕೆದರ್ತಾ ಇತ್ತು. ಎಷ್ಟು ಜನ್ಮಗಳು ಬಂದಾವ, ಖರೇನೆ ಅಪ್ಪಿ ತಪ್ಪಿ ನಮಗೆ ಈ ಮಾನವ ಶರೀರ ಸಿಕ್ಕದು. ಅದಕ್ಕೆ ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಲ್ಲ, ತಪ್ಪಿ ಮುತ್ತು ಸಿಕ್ಕರೋದಕ್ಕೆ ಗೊತ್ತೇ ಇಲ್ಲ. ಅದಕ್ಕೆ ಕೆದರಾಕತ್ತಿದೆ. ಜನ್ಮಾಂತರಗಳು ಹುಟ್ಟಿ ಬಂದಿದ್ದೀವಿ, ಆದರೆ ಅಪ್ಪಿ ತಪ್ಪಿ ಮಾನವ ಶರೀರ ಸಿಕ್ಕದ. ಇದು ಎಷ್ಟು ಶ್ರೇಷ್ಠ ಅನ್ನೋದು ಗೊತ್ತಿಲ್ಲಲ್ರಿ. ನಮ್ಮ ಸ್ಥಿತಿಗಳು ಹಿಂಗಾಗಿದ್ದಾವೆ. ಮಾನವ ಶರೀರ ಅದಕ್ಕೆ ನರಜನ್ಮದಿಂದ ದಿಶದೋಳು ಮಿಗಿಲುಂಟೆ ಅಂತ ಹೇಳಿದಾರೆ ಅವರು. ಯಾಕಂತಂದ್ರೆ ಇದು ಅಪ್ಪಿ ತಪ್ಪಿ ಬಂದದ ಈ ಮಾನವ ಶರೀರ. ಇದು ಮತ್ತೆ ಪದೇ ಪದೇ ಬರ್ತದೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಇದು ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಹಂಗೆ ಬಿಟ್ಟು ಕಳ್ಕೊಂಡ್ಬಿಟ್ಟಿವಿ ಅಂದ್ರೆ ಬರೀ ಹೆಂಡತಿ ಮಕ್ಕಳು ಸಂಸಾರ ಈ ವಿಷಯಾದಿಗಳ ಒಂದು ಅದರಿಂದ ಬೆನ್ನು ಬಿದ್ದು ಅದರಲ್ಲೇ ಸುಖ ಆದಂಥ ಭ್ರಮೆಗೊಂಡು ದಮ್ಮುಗಟ್ಟಂಗೆ ಮತ್ತು ಸತ್ತು ಹೋಗುವಂಥದ್ದು. ಇಡೀ ಆಯುಷ್ಯ ಒಂದೊಂದು ದಿವಸ ಒಂದೊಂದು ಕ್ಷಣ ಕೂಡ ಭಾಳಷ್ಟು ಮುಖ್ಯ ಅದಾವೆ. ಮಹಾತ್ಮರು ಒಂದೊಂದು ಕ್ಷಣ ಕೂಡ ಭಾಳಷ್ಟು ಭಾಳಷ್ಟು ಒಂದು ಮುಖ್ಯವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು, ಅಷ್ಟು ಅಮೂಲ್ಯವಾದಂಥ ಸಮಯ ಅಂತ ಅಂದ್ಕೊಂಡ್ರವರು. ನಮ್ಮ ಆಯುಷ್ಯದಲ್ಲಿ ಒಂದೊಂದು ದಿವಸ ಹೋಗ್ತದೆ, ಒಂದೊಂದು ಕ್ಷಣ, ಒಂದೊಂದು ತಾಸು ಇವೆಲ್ಲ ಹೋಗ್ತಾವಂತಂದ್ರೆ ಅನ್ಯಾಯವಾಗಿ ವ್ಯರ್ಥವಾಗಿ ಹೋಗ್ತಾ ಇದ್ದಾವಂತ ಅವರು ಒದ್ದಾಡಿದ್ರವರು. ಅದಕ್ಕೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳಿದ್ದಾರೆ ಮಹಾತ್ಮರು. ನಿದ್ರೆನೇ ಬರ್ತಾ ಇಲ್ಲ. ಇಂಥ ಒಂದು ಜನನ ಮರಣ ಅನ್ನುವಂಥದ್ದು ಎಂಥ ದುಃಖ ಐತಿದೆ. ಸಮುದ್ರೋಪಾದಿಯಿಂದ ಕೂಡಿದಂಥ ಇಂತಹ ದುಃಖ, ಇದನ್ನು ನೆನೆಸ್ಕೊಂಡ್ರೆ ನಿದ್ರೆ ಬರೋವಲ್ದು. ಯಾವಾಗ ನಾವು ಇದರಿಂದ ಪಾರಾದೇನಪ್ಪ ಅನಿಸ್ಬಿಟ್ಟದಂತ ಹೇಳ್ತಾರೆ ಮಹಾತ್ಮರು. ಹಾಗಾಗಿ ಮುಮುಕ್ಷು ಆದಂಥವ ಈ ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥ ಪ್ರಯತ್ನ ಪಡಲೇಬೇಕು. ಅಗತ್ಯವಾಗಿ ಇದನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಈಗ ಇದರಲ್ಲಿ ಪ್ರಯೋಜನವನ್ನು ಹೇಳ್ತಾರೆ. ಏನು ಹೇಳ್ತಾರೆ 5ನೇ ನುಡಿಯಲ್ಲಿ, ತಿಳಿಯುವುದು ಈ ಪರಿಯೋಳು ಮುಕುತಿ ದೊರೆಯುವುದೆಂದೆಳೆಸಿ ನಿಗಮ ನಿಷ್ಠರೆನಿಪ ಯೋಗಿಗಳು ಅಂತ ಹೇಳ್ತಾರೆ. ತಿಳಿಯುವುದು ಈ ಪರಿಯೋಳು ನೋಡು, ನಿಗಮ ನಿಷ್ಠರೆನಿಪ ಅಂದ್ರೆ ನಿಗಮ ಅಂದ್ರೇನು? ವೇದ, ಜ್ಞಾನಕಾಂಡ. ಆಗಮ ಅಂದ್ರೆ ಈ ಕರ್ಮಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆಗಮದಲ್ಲಿ ವೇದಗಳಲ್ಲಿ 2 ಭಾಗ ಮಾಡ್ತಾರೆ, ಒಂದು ಆಗಮ ಒಂದು ನಿಗಮ. ಆಗಮ ಅನ್ನುವಂಥದ್ದು ಅಲ್ಲಿ ಕರ್ಮಗಳ ಬಗ್ಗೆ ಹೇಳ್ಕೊಂಡು ಬಂದಿರ್ತಾರೆ. ಯಾಕೆ ಆಗಮದಲ್ಲಿ ಅಂದ್ರೆ ನಿನ್ನ ಅಂತಃಕರಣ ಶುದ್ಧ ಆಗಲಿ ಅನ್ನೋದು ಕರ್ಮಕಾಂಡ ಹೇಳಿದ್ದಾರೆ, ಅಲ್ಲಿ ಆಗಮದಲ್ಲಿ ಹೇಳಿದ್ದಾರೆ. ಆಗಮದಲ್ಲಿ ಏನು ಹೇಳಿದಾರೆ? ಫಸ್ಟ್ ನಿಗಮ ಹೇಳ್ಯಾರೇನವರು? ಇಲ್ಲ, ಫಸ್ಟ್ ಆಗಮ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದ್ರೆ ನಿನ್ನ ಅಂತಃಕರಣ ಅನ್ನುವಂಥದ್ದು ಸ್ವಚ್ಛ ಆಗಬೇಕಲ್ಲ. ಅಂತಃಕರಣ ಸ್ವಚ್ಛ ಆದಾಗ ಮಾತ್ರ ಈ ಜ್ಞಾನ ಅಳವಡ್ತದೆ. ಹಾಗಾಗಿ ಅಲ್ಲಿ ಆಗಮದಲ್ಲಿ ಇವೆಲ್ಲ ಹೇಳ್ತಾರೆ. ಮತ್ತು ತಿರ್ಗಾ ಅಲ್ಲೇ ಆಗಮದಲ್ಲಿ ಮುಕ್ತಿ ಆಗಂಗಿಲ್ಲ. ಮತ್ತು ತಿರ್ಗಾ ನಿಮ್ಮ ಮುಂದೆ ಎಲ್ಲಿಗೆ ಬರಬೇಕು? ನಿಗಮಕ್ಕೆ ಬರಬೇಕು. ನಿಗಮದಲ್ಲಿ ಅಂದರೆ ಶಿರೋಭಾಗ, ಅದು ಜ್ಞಾನದ ಭಾಗ. ಅಲ್ಲೇನಿಲ್ಲ ನೋಡ್ರಿ, ಮಾಡೋದು ಏನಿಲ್ಲ, ಬರೇ ಗುರು ಮುಖಾಂತರ ಕೇಳೋದು ಅಷ್ಟೇ. ಗುರು ವಾಕ್ಯವನ್ನು ಕೇಳಬೇಕು, ಅದ್ರ ಪ್ರಕಾರ ನಡ್ಕೊಳ್ವಂಥದ್ದು. ಅದಕ್ಕೆ ಒಂದು ದುಃಖದಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರುಪ ಅಂದಕುಪಾಯವಿದೆಂದೊಲ್ಲವಿಂದಿಂದೆ ನಗರಪ್ಪು ಸನ್ಮುನಿ ಮುಖ್ಯ ಅಂತ ಪವಿತ್ರದೇವಿ ಕೇಳಿದ್ದು. ಮತ್ತಿನ್ನೊಂದು ಕೇಳಿದಳಕ್ಕೆ, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೋಳು ಆ ನಿರತಿರ್ಪ ಇತಕ್ಕಿದೆ ಮತ್ತು ಅನ್ಯವಿಲ್ಲೆಂದೆನಿಪ ಸದ್ಗತಿಯೇ ಪೇಳು ಎನಗೆ ಅಮಳಾತ್ಮ. ಏನು ಚಂದ ಹೇಳ್ತಾರೆ ನೋಡ್ರಿ. ನನಗೇನಿಲ್ಲ, ನೆನಪು ಬಂದಾಗ ಈ ಜನನ ಮರಣ ಅನ್ನುವಂಥ ಸಂಸಾರ ನಿವೃತ್ತಿ ಆಗಿಬಿಡ್ಬೇಕು, ಹೋಗ್ಬಿಡ್ಬೇಕು. ಹಂಗೆ ಅಂಥದ್ದು ಹೇಳು. ಯಾಕೆ ಜನ್ಮಾಂತರದಲ್ಲಿ ಎಲ್ಲ ಮಾಡೇ ಬಂದಿದ್ದೀನಿ, ಕರ್ಮಗಳನ್ನು ಮಾಡಿಕೊಂಡೇ ಬಂದಿದ್ದೀನಿ, ಮತ್ತು ಅದು ಮಾಡು ಇದು ಮಾಡಂತ ನನಗೆ ಹೇಳ್ಬಿಡಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಿ ನಿಗಮ ನಿಷ್ಠರೇನಪ್ಪ ಅಂದ್ರೆ ವೇದ ಜ್ಞಾನ ಅಂದ್ರೆ ನಿಗಮ ಭಾಗ. ನಿಷ್ಠರೇನಪ್ಪ ಅಂತಂದ್ರೆ ವೇದ ವಾಕ್ಯಗಳಲ್ಲಿ ನಂಬಿಕೆ ಉಳ್ಳಂಥವ್ರು, ವಿಶ್ವಾಸ ಉಳ್ಳಂಥವ್ರು, ಶ್ರದ್ಧೆ ಉಳ್ಳಂಥವ್ರಿಗೆ ನಿಗಮ ನಿಷ್ಠರು ಅಂತ ಹೇಳ್ತಾರೆ. ಮತ್ತು ಯೋಗಿಗಳಂದ್ರೆ ಇದನ್ನು ಪಡ್ಕೊಳ್ಬೇಕು. ಪರಮಾತ್ಮ ಅಂದ್ರೇನು, ಜೀವಾತ್ಮ ಅಂದ್ರೇನು, ಈ ಜಗತ್ತಂದ್ರೇನು ಅಂತ ಈ ರೀತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂಥವ್ರು ಯೋಗಿಗಳು.
ಅಂದರೆ ಪ್ರಯತ್ನ ಮಾಡುವಂಥದ್ದು ಯೋಗಿಗಳು, ಪ್ರಯತ್ನಶೀಲರಾದಂಥ ಮುಮುಕ್ಷುಗಳು, ಅವ್ರಿಗೆ ಕೂಡ ಯೋಗಿಗಳೇ ಅಂತ ಹೇಳ್ಬೋದು. ಮತ್ತು ಮುಕುತಿ, ನಾವು ಹೇಳ್ತೀವಿ ಯೋಗಿಗಳು ಮತ್ತು ಸಾಧು ಸಂತರು ಅವ್ರು ಬೇರೆ ಅದಾರೆ ಅಂತ ಯಾರೂ ಅಂದ್ಕೊಳಂಗಿಲ್ಲ. ಯಾರು ಈ ಕ್ಲಾಸ್ಗಳನ್ನು ಕೇಳ್ತಾ ಇದ್ದಾರ ಸಾಧು ಸಂತರು ಬೇರೆ ಅದಾರೇನಂತ ಯಾರೂ ಇಲ್ಲ. ನಾವೇನು ಇದು ಕ್ಲಾಸಿಗೆ ಅಟೆಂಡ್ ಮಾಡಿ ದಿನ ಪ್ರತಿನಿತ್ಯ ಕೇಳಕತ್ತೀವಿ, ನಾವೇ ಸಾಧು ಸಂತರು ಮುಮುಕ್ಷುಗಳು. ಬೇರೆ ಎಲ್ಲ ಬಟ್ ಮಾಡಿ ತೋರ್ಸಂಗಿಲ್ಲ. ಯಾಕಂದ್ರೆ ಒಬ್ಬ ಸಾಧು ಸಂತ್ರಿ ಸನ್ಯಾಸಿಗಳು ಇವರೆಲ್ಲ ಯಾತಕ್ಕೆ ಪಡೆದಾಡ್ತಾರಂದ್ರೆ ತಮ್ಮನ್ನು ತಾವು ತಿಳ್ಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಿರ್ತಾರೆ. ಅವ್ರಿಗೆ ಸಾಧು ಸಂತರು ಅಂತ ಹೇಳ್ತಾರೆ. ಬರೀ ಒಟ್ಟಿಗಾಗಿ ಬದುಕುವಂಥದ್ದು, ಜೀವನಕ್ಕಾಗಿ ಬದುಕುವಂಥದ್ದು ಸಾಧು ಸಂತರು ಅಂತ ಅನ್ಸ್ಕೊಳಂಗಿಲ್ಲ. ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಕ್ರಿಯೆಗಳು ಹೇಗೆ, ನಮ್ಮ ಕರ್ಮಗಳು ಸಂಸಾರದ ಪ್ರಾರಬ್ಧ ರೂಪದಿಂದ ಸಂಸಾರದಾಗೆ ಇರಲಿ, ಯಾವುದ್ರಾಗೆ ಇರಲಿ, ಆದ್ರೆ ನಾವು ಬಡಿದಾಡುವಂಥದ್ದು ಯಾವುದಕ್ಕೆ ಬಡಿದಾಡ್ತಾ ಇದ್ದೀವಿ ಅಂದ್ರೆ ಈ ಜನನ ಮರಣ ದುಃಖದಿಂದ ಬಿಡುಗಡೆ ಆಗುವಂಥದ್ದು, ಪರಮಾನಂದದ ಪ್ರಾಪ್ತಿ ನಮಗೆ ಆಗಲಿ ಅನ್ನುವಂಥದ್ದು, ಇದಕ್ಕಾಗಿ ಇದನ್ನು ಪಡ್ಕೊಳ್ಬೇಕನ್ನುವಂಥದ್ದಕ್ಕಾಗಿ ಬಡಿದಾಡುವಂಥವ್ರಿಗೆ ಸಾಧು ಸಂತರು ಅಂತ ಹೇಳ್ತಾರೆ. ಯೋಗಿಗಳು, ಸಾಧು ಸಂತರು. ಅದಕ್ಕೆ ಇದನ್ನು ಯಾರು ವಿಶ್ವಾಸ ಇಟ್ಕೊಂಡು ಈ ವೇದವಾಕ್ಯಗಳಲ್ಲಿ ವಿಶ್ವಾಸ, ನಂಬಿಕೆ, ಶ್ರದ್ಧೆ ಉಳ್ಳಂಥವ್ರು ಮುಮುಕ್ಷುಗಳು. ಮತ್ತು ಮೋಕ್ಷವು ಅವಶ್ಯವಾಗಿ ಪ್ರಾಪ್ತಿಯಾಗುವಂಥದ್ದು. ಈ ರೀತಿ ಯಾವಾಗ ಇದ್ರ ಮೇಲೆ ನಂಬಿಕೆ ಭಾಳ ಮುಖ್ಯ. ನಂಬಿಕೆಯೇ ಸಾಂಬನುಲುಮೆಗೆ ಕಾರಣ ಅಂತ ಹೇಳ್ತಾರಲ್ಲ, ಭಾಳ ನಂಬಿಕೆ ಭಾಳ ಮುಖ್ಯ ಇಲ್ಲಿ. ಶ್ರದ್ಧೆ, ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ಇದು ದೊಡ್ಡ ಸಂಪತ್ತಿದು. ಅದಕ್ಕೆ ವೇದವಾಕ್ಯಗಳಲ್ಲಿ ನಂಬಿಕೆ ಉಳ್ಳಂತಹ ಮುಮುಕ್ಷಿಗಳು ಈ ರೀತಿ ಅವರು, ಯಾಕಂದ್ರೆ ಮೋಕ್ಷ ಅಂತ ಅವರಿಗೆ ಅವಶ್ಯವಾಗಿ ಪ್ರಾಪ್ತಿಯಾಗ್ತದೆ. ಈ ರೀತಿಯಾಗಿ ಮುಂದೆ ಹೇಳ್ತಾರೆ ಅವ್ರು. ಯಾಕಂತಂದ್ರೆ ಈ ಮುಮುಕ್ಷು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಯಾವುದರಿಂದ ಆಗ್ತದೆ ಅಂದ್ರೆ ಜ್ಞಾನದಿಂದ ಖಂಡಿತ ಆಗ್ತದೆ ಅಂತ ಹೇಳ್ತಾರೆ. ಈ ಜ್ಞಾನದಿಂದನೇ ಇಂಥ ಮುಕ್ತಿ ಆಗ್ತದೆ. ಆವಾಗ ನಿನ್ನ ಸ್ವರೂಪದ ಜ್ಞಾನವನ್ನು ತಿಳ್ಕೊಂಡಿ ಅಂದ್ರೆ ಮುಕ್ತಿನೇ ನೀನು. ಅದಕ್ಕೆ ಯಾವ ರೀತಿಯಿಂದ ದೊರೀತದೆ ಅನ್ನುವಂಥದ್ದು ನಾವು ಮುಂದೆ ಹೇಳುವಂಥ ಪ್ರಕಾರ ಇಲ್ಲಿ ತಿಳಿಸ್ತಾರೆ ಅವರು. ಮುಂದೆ ಹೆಂಗೆ ಜ್ಞಾನದಿಂದ ಹೆಂಗೆ ಮುಕ್ತಿ ಆಗ್ತದೆ, ತಪ್ಪದೇ ಮುಕ್ತಿ ಆಗ್ತದೆ, ಅದು ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಮುಂದೆ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವ್ರು. ನೋಡೋಣ. ಅದಕ್ಕೆ ಹೇಳ್ತಾರೆ, ನಾವು ಭಗವಂತ ಆನಂದ ಎಲ್ಲೈತೆ ಹೊರಗೆ ಹುಡುಕ್ತಾ ಇದ್ದೀವಿ, ಭಗವಂತ ಎಲ್ಲಿದ್ದಾನ ಹೊರಗೆ ಹುಡುಕ್ತಾ ಇದ್ದೀವಿ, ಶಾಂತಿ ನೆಮ್ಮದಿ ಎಲ್ಲೈತೆ ವಿಷಯಗಳಲ್ಲಿ ಹುಡುಕ್ತಾ ಇದ್ದೀವಿ. ನಾವೆಷ್ಟು ಭ್ರಮೆದಲ್ಲಿದ್ದೀವಿ ಅಂತ ಗೊತ್ತಾಗ್ತದೆ ಇಂಥ ವಿಚಾರಗಳನ್ನು ನೋಡಿದಾಗ. ಭಾಳಷ್ಟು ಭ್ರಮೆ ಒಳಗಿದ್ದೀವಿ ನಾವು. ಆದ್ರೆ ಹೇಳ್ತಾರೆ ಅವರು, ಬೊಮ್ಮವನ್ನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಷ್ಯರು. ಎಂಥ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ, ನಮ್ಮ ದಾರಿನೇ ನಾವು ಎಲ್ಲಿ ಆ ಆನಂದ ಐತೆ, ಎಲ್ಲಿ ಆ ಸುಖ ಐತೆ, ಎಲ್ಲಿ ನೆಮ್ಮದಿ ಐತೆ, ನಮ್ಮ ಜನ್ಮ ಸಾರ್ಥಕ ಆಗಬೇಕಾದ್ರೆ ಏನು ಮಾಡ್ಕೊಂಡಾಗ ಆಗ್ತದೆ ಅನ್ನುವಂಥದ್ದನ್ನು ಸಂಪೂರ್ಣ ಬಿಟ್ಬಿಟ್ಟಿದ್ದೀವಿ. ನಾವು ಇರದೇ ಇರುವಂಥ ಕಡೆ ಹುಡುಕ್ತಾ ಇದ್ದೀವಿ. ಇಲ್ಲಿ ಅದೊಂದು ಭ್ರಮೆ ನಮಗೆ. ಮಹಾತ್ಮರು ತಿಳಿಸ್ತಾ ಇದ್ದಾರೆ ನೋಡ್ರಿ 1ನೇ ನುಡಿಯಲ್ಲಿ. ಜ್ಞಾನದಿಂದೇ ಮರವೇ ಅಳಿಯುವುದು, ಮರವೆಯ ಹಾನಿಯಿಂದೇ ಭೇದ ಬುದ್ಧಿ ಕೆಡುವುದು, ಕೆಡಲು ಆನೋಪದಾನವನ್ನುಳ್ಳ ವಿಷಯವದಿದೆಂಬ ಅನುಮಾನ ವಿಕೃತಿ ಪೋಪದು, ಅದು ಪೋಗಲೊಡನೆ ರಾಗ ವೈರವು ತೊಲೆಗೆ ಮಾಡಲಹುದಾಗದೆಂಬ ವಿಧಿ ನಾಶವದು ನಾಶವೆನಿಸೆ. ಆಗ ಪುಣ್ಯ ಪಾಪ ಕರ್ಮ ವಿಲಯವದು ಪಿಂಗಲಾಗಿ ದೇಹ ಭಾವ ನಷ್ಟ ಅದರ ನಷ್ಟದೋಳು ಮತ್ತೆ ಸಂಸ್ಕೃತಿಗೆ ನಿರಾಕರಣಬಹುದು ಮೇಲುತ್ತಮ ಸಹಜವೆನಿಪವಸ್ಥೆ ಬಳಿಕ ಬಿತ್ತರಿಸಲರಿದಾದ ಸುಖವೇ ಸಲೆ ನೆಲೆಸಿತ್ತಿದೀಗ ಶಂಭುಲಿಂಗವಾಗಿ ತಾನಪ್ಪಿ ಇರಬಹುದು ಅಂತ ಹೇಳುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾನದಿಂದ ಮರವೇ ಅಳಿಯುವುದು. ಜ್ಞಾನದಿಂದ ಮರವೇ ಅಂದರೆ ಅಜ್ಞಾನ ಅಳಿಯುವಂಥದ್ದು. ಅರ್ಥ ಮಾಡ್ಕೋಬೇಕು ನಾವು. ಜ್ಞಾನದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಈ ಅಪರೋಕ್ಷ ಜ್ಞಾನದಿಂದ ಏನಾಗ್ತದೆ, ಅಜ್ಞಾನ ನಿವೃತ್ತಿ ಆಗ್ತದೆ, ನಾಶ ಆಗ್ತದೆ. ಅದನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಶ್ರೀ ಸದ್ಗುರುಗಳ ಮುಖಾಂತರ ನಾವು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು, ತತ್ವಮಸಿ ಮಹಾವಾಕ್ಯ ಅನ್ನುವಂಥದ್ದು, ಈ ಒಂದು ಮಹಾವಾಕ್ಯದ ಒಂದು ಶ್ರವಣವನ್ನು
ಮಾಡಿದಾಗ ತತ್ವಮಸಿ ಮಹಾವಾಕ್ಯದ ಶ್ರವಣದಿಂದ ಏನಾಗ್ತದೆ ನಮ್ಗೆ, ಅದರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ ಆಗ್ತದೆ. ದೃಢ ಅಪರೋಕ್ಷ ಜ್ಞಾನ ಆಗಬೇಕು. ದೃಢ ಅಪರೋಕ್ಷ ಜ್ಞಾನ ಅಲ್ಲ, ದೃಢ ಅಪರೋಕ್ಷ ಜ್ಞಾನ ಆಗಬೇಕು ನಮ್ಗೆ. ಯಾವಾಗ ಸ್ವಸ್ವರೂಪದ ಒಂದು ಜ್ಞಾನ ನಮಗಾಯಿತು, ಸ್ವಸ್ವರೂಪಕ್ಕೆ ಏನದ ಮರೆಯಾದಂಥ ಅಜ್ಞಾನ ಏನಂದ್ರೆ ನಾಶ ಹೊಂದುತ್ತದೆ. ಅದು ನಮಗೇನಾಗಿತ್ತು, ಜ್ಞಾನವನ್ನು ಏನು ಮರೆ ಮಾಡಿತ್ತು, ಅಜ್ಞಾನ ಅನ್ನುವಂಥದ್ದು. ಜ್ಞಾನದಿಂದ ಏನಾಯಿತು, ಅಜ್ಞಾನ ನಾಶ ಆಯಿತು. ಅದರಿಂದ ಏನಾಯಿತು, ಅಜ್ಞಾನವು ನಾಶ ಆಯಿತು ಅಂತಂದಾಗ ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅವರು, ಜ್ಞಾನದಿಂದ ಮರೆವೇ ಅಳಿಯುವುದು, ಮರೆವೆಯ ಹಾನಿಯಿಂದ ಭೇದ ಬುದ್ಧಿ ಕೆಡುವುದು. ಏನಂತಾರ, ಯಾವಾಗ ಅಜ್ಞಾನ ನಾಶ ಆಯಿತು ಅಂದಾಗ ಅಜ್ಞಾನದ ಕಾರ್ಯ ಯಾವುದು, ಈ ಸಂಸಾರ. ಎಂಥ ಸಂಸಾರ, ಜನನ ಮರಣ. ಜನನ ಮರಣ ಅನ್ನುವಂಥ ಸಂಸಾರ ಯಾವುದರಿಂದ ನಿವೃತ್ತಿ ಆಯಿತಪ್ಪ ಅಂದಾಗ, ಅಜ್ಞಾನ ಯಾವಾಗ ನಾಶ ಆಯಿತು ಅದರ ಕಾರ್ಯ ಆದಂಥ ಈ ಸಂಸಾರ ಕೂಡ ಅದು ನಾಶ ಆಗಿಬಿಡ್ತದೆ. ಇಲ್ಲಿ ಮುಖ್ಯವಾಗಿ ನೋಡ್ರಿ, 8-9 ಗಡಿಗೆಗಳು ಒಂದ್ರ ಮೇಲೆ ಒಂದು ಇಟ್ಟಾಗ ಇಟ್ಟಿರ್ತಾರೆ. ಅವಾಗ ಇಟ್ಟಾಗ ನಾವು ಎಲ್ಲ ಮ್ಯಾಲಿಂದ ಒಂದು ಹೊಡೆಯೋದಕ್ಕಿಂತ ಕೆಳಗಿಂದ ಒಂದು ಕೊಡಿದ್ರೆ ಎಲ್ಲ ಒಂದೇ ಸಲಕ ಉರುಳಿ ಬಿದ್ದುಬಿಡ್ತಾವಲ್ಲ, ಹಂಗೆ ಇಲ್ಲಿ ಕೂಡ ಅಜ್ಞಾನ ಅನ್ನುವಂಥದ್ದಲ್ಲಿ ನಿವೃತ್ತಿ ಆಯ್ತಂದಾಗ ಅಜ್ಞಾನದ ಕಾರ್ಯವಾದಂಥ ಈ ಸಂಸಾರ ನಿವೃತ್ತಿ ಆಗ್ತದೆ. ಯಾಕಂದ್ರೆ ಈ ಅಜ್ಞಾನ ಯಾವಾಗ ನಾಶ ಆಯಿತು, ಯಾವಾಗ ಈ ಒಂದು ಸಂಸ್ಕೃತಿ ಅಂದರೆ ಈ ಸಂಸಾರ ಅನ್ನುವಂಥದ್ದು ಆ ಭಾವ ಹೋಯ್ತು ಅಂದಾಗ ಅಜ್ಞಾನ ನಾಶದಿಂದ ಏನಾಗ್ತದೆ, ಮೊದಲೇನು ಅಂದ್ಕೊಂಡಿದ್ದ, ಶಂಭು ಪರಮಾತ್ಮ ಬೇರೆ ನಾನು ಬೇರೆ ಅಂತ ಅಂದ್ಕೊಂಡಿದ್ವಿ, ಹೌದಲ್ಲ? ಇಷ್ಟು ಜನ್ಮದಲ್ಲಿ ಅಂದ್ಕೊಂಡು ಮತ್ತೆ ಈ ಜನ್ಮಗಳನ್ನು ನಾವು ತೊಗೊಂಡು ಬರೋದಕ್ಕೆ ಕಾರಣ ಯಾವುದಂದ್ರೆ ಪರಮಾತ್ಮ ಬೇರೆ ನಾನು ಬೇರೆ ಅನ್ನುವಂಥದ್ದು ಮೂಲ ಕಾರಣ ನಾವು ಅರ್ಥ ಮಾಡ್ಕೋಬೇಕು. ಗುರುಗಳು ಇಷ್ಟು ಹೇಳ್ತಾ ಇದ್ದಾರಪ್ಪ, ಅಹಂ ಬ್ರಹ್ಮಾಸ್ಮಿ ಇವೆಲ್ಲ ಮಹಾವಾಕ್ಯಗಳು ಇದನ್ನೇ ಹೇಳಿದಂಥದ್ದು. ಗುರುಗಳು ಇಷ್ಟೆಲ್ಲ ಯಾಕೆ ಹೇಳಕತ್ತಾರಪ್ಪ ಅಂದ್ರೆ, ಈ ದುಃಖಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಭಾವ ಯಾವುದಂದ್ರೆ ಪರಮಾತ್ಮ ಬೇರೆ ನಾನು ಬೇರೆ. ಪರಮಾತ್ಮ ಎಲ್ಲೋ ಹೊರಗಡೆ, ದೇವ್ರು ಇಲ್ಲಿ ಹೊರಗಡೆ ಆದ ನಾನು ಬೇರೆ ಇದ್ದೀನಿ, ನಾನು ಪೂಜೆ ಮಾಡವ ದೇವ್ರ ಪೂಜೆ ಮಾಡಿಸಿಕೊಳ್ಳುವಂಥದ್ದು. ಈ ರೀತಿ ಭೇದ ಭಾವನೆ ಇದ್ದದಕ್ಕಾಗಿ ಇಷ್ಟು ವರ್ಷ ನಾವು ದುಃಖವನ್ನು ಅನುಭವಿಸ್ತಾ ಬಂದಿದ್ದೀವಿ. ನಾವು ಅರ್ಥ ಮಾಡ್ಕೋಬೇಕು ಫಸ್ಟು. ದೇವ್ರು ಬೇರೆ ನಾನು ಬೇರೆ ಅಂತ ಯಾವಾಗ ನಾವು ಅಂದ್ಕೊಂಡಿದ್ದೀವಿ ಅಲ್ಲಿ ದುಃಖನೇ ಅದ. ಅದಕ್ಕೆ ಇಲ್ಲಿ ಕೂಡ ಯಾವಾಗ ಅಜ್ಞಾನ ನಾಶ ಆಯಿತು ಅಂದಾಗ ಆವಾಗ ಶಂಭು ಬೇರೆ ನಾನು ಬೇರೆ ಇದ್ದೀನಿ ಅನ್ನುವಂಥ ಭೇದ ಬುದ್ಧಿ ಕೂಡ ನಾಶ ಆಗಿಬಿಡ್ತದೆ ನೋಡಿ. ಅದಕ್ಕೆ ಗುರುವಾಕ್ಯವನ್ನು ಹೆಂಗೆ ತೊಗೊಳ್ಬೇಕಂದ್ರೆ ಭಾಳ ಸೀರಿಯಸ್ಸಾಗಿ ತೊಗೊಳ್ಬೇಕು. ಅವು ಸಾಮಾನ್ಯ ಅಲ್ಲ, ಇವೆಲ್ಲ ಸಾಮಾನ್ಯ ಅಲ್ಲ ಇವು. ಅದಕ್ಕೆ ಹೇಳೋದು ಭಾಳ ಮೇಲ್ಮಟ್ಟದಲ್ಲಿ ಅದೀವಿ ನಾವು ಅಂತ ತಿಳ್ಕೊಳ್ಳುವಂಥದ್ದು, ಭಾಳ ಮೇಲ್ಮಟ್ಟ. ಮತ್ತು ಇದಕ್ಕಿಂತ ಮುಂದೆ ಯಾವುದೂ ಇಲ್ಲ. ಈ ವಾಕ್ಯಗಳು ಏನದಾವ, ಭಾಳಷ್ಟು ಈ ಜ್ಞಾನದ ವಾಕ್ಯಗಳು ಭಾಳಷ್ಟು ಉತ್ಕೃಷ್ಟವಾದಂಥ ವಾಕ್ಯಗಳು ಇವು. ಇವಾಗ ಅಜ್ಞಾನ ಯಾವಾಗ ನಾಶ ಆಯಿತು ಅಂತಂದಾಗ ಮೊದಲ ಶಂಭು ಬೇರೆ ನಾನು ಬೇರೆ ಅದು ಬೇರೆ ಇದು ಬೇರೆ ಅಂತ ಅಂದ್ಕೊಂಡು ಕೂತಿದ್ನಲ್ಲ, ಯಾವಾಗ ಈ ಅಜ್ಞಾನ ನಾಶ ಆಯಿತು ಅಂದಾಗ ಶಂಭು ಬೇರೆ ನಾನು ಬೇರೆ ಅನ್ನುವಂಥ ಭೇದ ಬುದ್ಧಿ ಅಲ್ಲಿ ನಾಶ ಆಗಿಬಿಡ್ತದೆ. ಇದರಿಂದ ಏನಾಯ್ತಪ್ಪ ಅಂದ್ರೆ ಆನೋಪದಾನ ಬುದ್ಧಿ ನೋಡ್ರಿ, ಆನೋಪದಾನ ಉಳ್ಳ ವಿಷ ಅದು ಇದು ಅನ್ನುವಂಥ ಇವೆಲ್ಲ ಅದು ಕೂಡ ಹೋಗಿಬಿಡ್ತದೆ. ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಆ ವಸ್ತುವನ್ನು ಬಿಡಬೇಕು, ಈ ವಿಷಯವನ್ನು ಗ್ರಹಿಸಬೇಕು, ಇಷ್ಟವಾದದ್ದನ್ನು ಬೇಕಂತಾನೆ, ಅನಿಷ್ಟವಾದದ್ದನ್ನು ಬೇಡ ಅಂತಾನೆ. ಈಗ ಏನಾಯಿತು, ಇಷ್ಟ ಅನಿಷ್ಟದ ಒಂದು ಬುದ್ಧಿ ನಾಶ ಆಗ್ತದೆ. ಇದನ್ನು ಪಡ್ಕೊಳ್ಬೇಕು, ಇದನ್ನು ಬಿಡಬೇಕು, ಇದನ್ನು ಮಾಡಬೇಕು, ಈ ಬುದ್ಧಿ ಕೂಡ ಅಲ್ಲಿ ನಾಶ ಆಗ್ತದೆ. ಭೇದ ಬುದ್ಧಿ ಯಾವಾಗ ಹೋಯ್ತು ಅಂತಂದಾಗ ಇದನ್ನು ಪಡ್ಕೊಳ್ಬೇಕು, ಅದನ್ನು ಮಾಡ್ಬೇಕು ಅನ್ನುವಂಥ ಆ ಬುದ್ಧಿ, ಇಷ್ಟ ಅನಿಷ್ಟದ ಬುದ್ಧಿ ಕೂಡ ನಾಶ ಆಗ್ತದೆ. ಯಾವಾಗ ಇದನ್ನು ಪಡ್ಕೊಳ್ಬೇಕು, ಇದನ್ನು ಪಡ್ಕೊಳ್ಬಾರ್ದು, ಸಿಕ್ಕಾಗ ಸಂತೋಷ ಪಡೋದು, ಸಿಗದೇ ಇದ್ದಾಗ ದುಃಖ ಪಡುವಂಥದ್ದು, ಈ ಬುದ್ಧಿ ಯಾವಾಗ ಹೋಯ್ತು ಅಂತಂದಾಗ ಅಲ್ಲಿ ರಾಗ ದ್ವೇಷಗಳು ನಾಶ ಆಗಿಬಿಡ್ತಾವೆ. ಆ ಭಾವ ಹೋಯ್ತು ಅಂತಂದಾಗ ರಾಗ ದ್ವೇಷಗಳು ಕೂಡ ನಾಶ ಆಗಿಬಿಡ್ತಾವೆ. ಈ ಯಾವಾಗ ರಾಗ ದ್ವೇಷಗಳು ನಾಶ ಆದವು ಅಂತಂದ್ರೆ ಇದರಿಂದ ಇಂಥ ವಿಧಿಗಳು ಮಾಡಬೇಕು, ಇದು ನಿಷೇಧ, ಇದು ಮಾಡಬೇಕು, ಇದು ಮಾಡಬಾರ್ದು, ಇವೆಲ್ಲ ಇದು ವಿಧಿ ನಿಷೇಧಗಳು ಕೂಡ ನಾಶ ಆಗಿಬಿಡ್ತದಲ್ಲಿ.
ಯಾವಾಗ ವಿಧಿ ನಿಷೇಧಗಳು ನಾಶ ಆಯಿತು ಅಂತಂದಾಗ ಅಲ್ಲಿ ಪಾಪ ಪುಣ್ಯಗಳು ಕೂಡ ನಾಶ ಆಗಿಬಿಡ್ತವೆ. ಯಾವ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ನೋಡಿರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಪಾಪ ಪುಣ್ಯ ಇದರಿಂದ ಏನಾಗ್ತದೆ, ಅದು ನಾಶ ಆಯಿತು. ಇದರಿಂದ ಏನಾಗ್ತದೆ, ದೇಹದ ಅಭಾವ, ಅಂದರೆ ದೇಹದ ಭಾವನೆ ಇಲ್ಲ ಅಲ್ಲಿ, ಅದು ಕೂಡ ಹೋಗಿಬಿಡ್ತದೆ. ದೇಹದ ಭಾವ ಸಂಪೂರ್ಣ ನಾಶ ಆಗಿಬಿಡ್ತದೆ. ನೋಡ್ರಿ, ಒಂದರಿಂದ ಒಂದು ಎಷ್ಟೊಂದು ಅದ್ಭುತ ಅದಾವ. ಯಾವಾಗ ಇದು ಪಾಪ ಪುಣ್ಯ ಯಾವಾಗ ಅಲ್ಲಿ ನಾಶ ಆಯಿತು ಅಂತಂದಾಗ ಇಲ್ಲಿ ದೇಹದ ಒಂದು ಅಭಾವ, ಅಂದರೆ ಆ ದೇಹದ ಭಾವ ಕೂಡ ಸಂಪೂರ್ಣ ಹೋಗ್ಬಿಡ್ತದೆ. ಈಗ ದೇಹನೇ ಇಲ್ಲ ಅಂತಂದಾಗ ಇನ್ನು ಜನನ ಮರಣ ರೂಪ ಸಂಸಾರ ಏನಾಗ್ತದೆ, ಇರ್ತದೇನ? ದೇಹದ ಒಂದು ಭಾವನೆ ಅಲ್ಲಿ ಹೋಗಿಬಿಟ್ಟಾಗ, ಸಂಪೂರ್ಣ ಹೋಗಿಬಿಟ್ಟಾಗ ಈ ಜನನ ಮರಣ ರೂಪದಂಥ ಸಂಸಾರ ಕೂಡ ನಿವೃತ್ತಿ ಆಗಿಬಿಡ್ತದೆ. ಈ ಕಾರಣದಿಂದ ಅಜ್ಞಾನ ನಾಶ ಆಗೋದ್ರಿಂದ ಅದ್ರ ಕಾರ್ಯಗಳಾದಂಥ ಇವೆಲ್ಲ ನಾಶ ಆಗಿಬಿಡ್ತಾವೆ. ನೋಡ್ರಿ, ಅರ್ಥ ಮಾಡ್ಕೋಬೇಕು. ಯಾವಾಗ ಇಷ್ಟೆಲ್ಲ ನಾವು ದುಃಖ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ, ನಮ್ಮ ಹತ್ರ ನೋಡ್ರಿ ರಾಗ, ದ್ವೇಷ, ಪಾಪ, ಪುಣ್ಯ, ಭೇದ ಬುದ್ಧಿ, ಅದು ಬೇರೆ ಇದು ಬೇರೆ ಅಂತನ್ನುವಂಥ ಭಾವ ಬುದ್ಧಿಗಳಿರ್ಬೋದು, ವಿಧಿ ನಿಷೇಧಗಳಾಗಿರ್ಬೋದು, ರಾಗ ದ್ವೇಷಗಳಾಗಿರ್ಬೋದು, ಇವೆಲ್ಲ ನಮ್ಮಲ್ಲಿ ಇರ್ತವೆ. ಯಾವುದ್ರ ಕಾರ್ಯಗಳಿವು? ಅಜ್ಞಾನದ ಕಾರ್ಯಗಳಿವು. ಯಾವಾಗ ಅಜ್ಞಾನ, ಮೂಲ ಅಜ್ಞಾನನೇ ಅಲ್ಲಿ ನಾಶ ಆಯ್ತು ಅಂತಂದಾಗ ಇವೆಲ್ಲ ಒಂದರಿಂದ ಎಲ್ಲ ನಾಶ ಆಗಿಬಿಡ್ತಾವೆ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಈ ಕಾರಣ ಆದಂತಹ ಅಜ್ಞಾನ ನಾಶ, ಇವೆಲ್ಲ ಕಾರ್ಯಗಳು ಇದಕ್ಕೆ ಕಾರಣ ಆಗಿರುವಂಥದ್ದು ಅಜ್ಞಾನ ನಾಶ ಆಯಿತು ಅಂತಂದಾಗ ಇಲ್ಲಿ ಆ ನಾಶದಿಂದ ಪರಂಪರ ಆದಂಥ ದುಃಖಮಯ ಸಂಸಾರ ಎಲ್ಲವೂ ನಾಶ ಆಗಿಬಿಡ್ತದೆ ನೋಡಿರಿ. 84 ಲಕ್ಷ ಜೀವರಾಶಿಯಿಂದ ಏನು ದುಃಖದಿಂದ ಬಂದಿರ್ತದೆ ಜೀವ, ಎಲ್ಲ ಸಂಪೂರ್ಣ ಯಾವುದಲ್ಲಿ ದುಃಖದ ಸಂಸಾರ ಏನಾದ ಎಲ್ಲ ನಾಶ ಆಗಿಬಿಡ್ತದೆ. ಮತ್ತು ಜ್ಞಾನ ಆದ ನಂತರ ಅಲ್ಲಿ ದುಃಖ ಸಂಪೂರ್ಣ ನಾಶ ಆಗಿಬಿಡ್ತದೆ. ದುಃಖ ಒಳೆದ ನಂತರ ಸಹಜಾವಸ್ಥೆ ಬರ್ತದಲ್ಲಿ. ಸಂಪೂರ್ಣ ಈ ಜ್ಞಾನ ಆಯಿತು ಅಂತಂದಾಗ ಎಲ್ಲ ದುಃಖವೂ ಬಿಡ್ತದೆ, ಎಲ್ಲ ನಷ್ಟ ಆಗಿಬಿಡ್ತಾವೆ ನೋಡ್ರಿ. ಯಾವಾಗ ಅಜ್ಞಾನ ಹೋಯ್ತು, ನಾಶ ಆಯಿತು ಅಂತಂದ, ಜ್ಞಾನದಿಂದ ಅಜ್ಞಾನ ಯಾವಾಗ ನಾಶ ಆಯಿತು ಅಂದಾಗ ಅಜ್ಞಾನದ ಕಾರ್ಯಗಳು ಇವೆಲ್ಲ ಏನದಾವ ಅವೆಲ್ಲ ನಿವೃತ್ತಿ ಆಗಿಬಿಡ್ತಾವೆ. ಅವಾಗ ಯಾವಾಗ ದುಃಖ ಹೋಯ್ತು ಅಂತಂದಾಗ ಅವಾಗ ಏನಾಯ್ತು, ನಿನಗೆ ಸಹಜಾವಸ್ಥೆ ಬರ್ತದೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹೆಂಗಂತಂದ್ರೆ ದಶಮನು ತನ್ನನ್ನು ತಾನು ಮರೆತು, ದಶಮನ್ ಹೆಂಗಂದ್ರೆ 10 ಮಂದಿ ನಿಂತಿರ್ತಾರ, ಅದರಲ್ಲಿ ಒಬ್ಬನಿಲ್ಲ ಅಂತ ಅಳ್ತಿರ್ತಾರ. ಆಮೇಲೆ ಒಬ್ಬನು ಬಂದು ಹೆಣಿಸ್ತಾನ, ನೋಡಪ್ಪ 1 2 3 4 5 6 7 8 9 10 ಅಂತಾನ. ಆವಾಗ ಹೌದು ನಾ 10ನೇದವ ನಾನೇ ಅಂತ ತಿಳ್ಕೊಂಡು ನಾವೆಲ್ಲರೂ ಅದೀವಪ್ಪ, ಒಬ್ಬರು ಸತ್ತಿಲ್ಲ ಅಂತ ಅಂದ್ಕೊಂಡು ಆವಾಗ ಸಂತೋಷದಿಂದ ಇರ್ತಾರೆ ಅವ್ರು. ಯಾಕಂದ್ರೆ ಸಂತೋಷದಿಂದ ಇದ್ದುಕೊಂಡು ಮಾಮೂಲಿ ಆತ ಏನು ಅಂತಂದ್ರೆ ತನ್ನನ್ನು ತಾನು ಮರಿತಾನೆ. 10ನೇದವ ನಾನು ಅದೀನಿ ಅಂತ ನಾವು ಇದ್ದೀವಿ ಬಿಡು ಅಂತೇಳಿ ತಾನು ಹೆಂಗೆ ಮರಿತಾನೆ. ಅದಕ್ಕೆ ತನ್ನನ್ನು ಮರೆತು ಇಲ್ಲ ತೋರಲ್ಲ, ಅದರಿಂದ ಸತ್ತನಂತ ಅವಾಗ ಹೆಂಗೆ 10 ಆಪ್ತರ ಬಂದ ಕೇಸಿ ಇಲ್ಲಪ್ಪ ನೀನು ಇದ್ದೀ ಅಂತ ಹೇಳ್ತಾರಲ್ಲ, ಅದು ತಿಳಿದ ಮೇಲೆ ನಾನು ಇದ್ದೀನಿ ಅಂತ ನಿಶ್ಚಯ ಮಾಡಿ ಆತ ಯಾರೂ ಸತ್ತಿಲ್ಲ, ನಾವು 10 ಮಂದಿ ಅದೀವಿ ಅಂತೇಳ್ಬಿಟ್ಟು ಆ ದುಃಖವನ್ನು ಬಿಟ್ಟು ಖುಷಿಯಾಗಿರ್ತಾರೆ. ಮತ್ತು 10 ಮಂದಿ ಕೂಡ್ಕೊಂಡು ಆ ಯಾವ್ದು ಕೆಲಸಕ್ಕೆ ಬಂದಿರ್ತಾರೆ, ಮತ್ತು ಆ ಕೆಲಸಕ್ಕೆ ಅವ್ರು ಮುಂದೆ ಹೋಗ್ತಿರ್ತಾರೆ. ಯಾಕಂದ್ರೆ ನಾವು 10 ಮಂದಿ ಅದೀವಿ ಅನ್ನುವಂಥ ತೃಪ್ತಿ ಅತಿಗಿರ್ತದೆ, ದಶಮ ಇದ್ದಾನಂತ ಅನ್ನುವಂಥ ತೃಪ್ತಿ ಇರ್ತದೆ. ಹೋಗ್ಬೇಕಾದಾಗ ದಾರಿಯಲ್ಲಿ ನಾನೇ ದಶಮನ ಅದೀನಿ ಅಂತ ಅನ್ಕೋತಾನೆ ಆತ. 10ನೇದವ ನಾನು ಅದೀನಿ ಅಂತ ಅನ್ಕೊಂತ ಹೋಗ್ತಾನೆ ಅಂದರೆ ಇಲ್ಲ, ಅದು ಸಹಜ ಅವಸ್ಥೆಯಲ್ಲಿ ಹೋಗ್ತಾನೆ, ಸಹಜ ಸ್ಥಿತಿಯಲ್ಲಿ ಹೋಗ್ತಾನೆ. ಹಂಗೆ ಬ್ರಹ್ಮಾಸ್ಮಿ ಅನ್ನುವಂಥದ್ದನ್ನು ಗುರು ಹೇಳಿದಾಗ ಆ ಸ್ಥಿತಿಯಲ್ಲಿ ಶಿಷ್ಯ ಇರ್ತಾನೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಇರ್ತದೆ ಸ್ವಲ್ಪ ದಿವಸ, ನಾನು ಬ್ರಹ್ಮ ಇದ್ದೀನಿ ಇದಕ್ಕೆ ಸ್ವಲ್ಪ ಟೈಮ್ ಯಾಕೆ ಬೇಕು ಅಂತಂದರೆ ಬ್ರಹ್ಮಜ್ಞಾನ ಆಗಬೇಕಾದ್ರೂ ಕೂಡ ಕೆಲವೊಂದು ಇವೆಲ್ಲ ಬೇಕಾಗ್ತದೆ ಸಮಯ. ಆವಾಗ ಗುರು ಹೇಳಿದಂಥ ವಾಕ್ಯವನ್ನು ಆತ ಚಿಂತನ ಮಂಥನ ಮಾಡ್ತಾ ಹೋದಾಗ ಆ ಅಹಂ ಬ್ರಹ್ಮಾಸ್ಮಿ ಇದ್ದೀನಿ ಅನ್ನುವಂಥ ಭಾವ ಕೂಡ ನಿವೃತ್ತಿ ಆಗಬೇಕು. ನಿವೃತ್ತಿಯಾಗಿ ಅಲ್ಲಿ ಏನಾಗಬೇಕು, ಸಹಜ ಅವಸ್ಥೆ ಬರಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಸಂಪೂರ್ಣವಾಗಿ ಮರಿಬೇಕು, ಅದು ಕೂಡ ಹೋಗಬೇಕು. ಹೋಗಿ ಏನಾಗ್ತದಂದ್ರೆ ಸಹಜ ಅವಸ್ಥೆ ಅಲ್ಲಿ ಬರುವಂಥದ್ದು. ಈ ರೀತಿ ಅಜ್ಞಾನ ಕಾಲದಲ್ಲಿ ಇರುವಂಥ ಈ
ಸಪ್ತಾವಸ್ಥೆಗಳಲ್ಲಿ ಮೊದಲಿನ 3 ಅಜ್ಞಾನ ಕಾಲದ ಅವಸ್ಥೆಗಳು, ಬಳಿಕ 3 ಜ್ಞಾನ ಕಾಲದ ಅವಸ್ಥೆಗಳು ಇವು. ಯಾಕಂದರೆ ಇವೆಲ್ಲ ಏನಂತಂದ್ರೆ ಎಲ್ಲ ಹೋಗಿ ನಂತರ ಸಹಜ ಅವಸ್ಥೆಯಲ್ಲಿ ಬರುವಂಥದ್ದು. ಈ ಜ್ಞಾನ ಮತ್ತು ಅಜ್ಞಾನಗಳು ಎರಡೂ ಹೋಗಿ, ಜ್ಞಾನನೂ ಹೋಗಬೇಕು ಮತ್ತು ಅಜ್ಞಾನನೂ ಹೋಗ್ಬೇಕು. ನಾನು ತಿಳ್ಕೊಂಡಿದ್ದೀನಿ, ನಾ ಬ್ರಹ್ಮ ಇದ್ದೀನಿ ಅನ್ನುವಂಥ ಭಾವ ಕೂಡ ಹೋಗಬೇಕು. ಅದು ಹೋದಾಗ ಏನಾಗ್ತದೆ ಅಂತಂದ್ರೆ ಎರಡು ಜ್ಞಾನ ಅಜ್ಞಾನ ಎರಡೂ ಹೋಗಬೇಕು. ಯಾಕಂದರೆ ಬಳಿಕ ಜ್ಞಾನ ಕಾಲದ ಅವಸ್ಥೆಗಳು, ಈ ಜ್ಞಾನ ಅಜ್ಞಾನ ಎರಡೂ ಹೋಗಿ ನಿಂತು, ಎರಡು ಜ್ಞಾನ ಮತ್ತು ಅಜ್ಞಾನ ಎರಡೂ ಹೋಗಿ ಸಹಜ ಅವಸ್ಥೆಯಲ್ಲಿ ನಿಂತ ಆ ಅವಸ್ಥೆ ಸಹಜ ಅವಸ್ಥೆ. ಅದು ಹೆಂಗೈತಪ್ಪ ಅಂದ್ರೆ ಆ ವರ್ಣನೆ ಮಾಡಲಿಕ್ಕೆ ಬರದೇ ಇರುವಂಥ ಪರಮಾನಂದದ ಅವಸ್ಥೆ ಅದು. ಅವಸ್ಥೆ ಹೆಂಗದಂತಂದ್ರೆ ಪರಮಾನಂದದ ಅವಸ್ಥೆ ಏನೂ ಒಂದಿಲ್ಲ, ತೂರ್ಯತೀತ. ನಾನು ಅನ್ನೋದಿಲ್ಲ, ನೀನು ಅನ್ನೋದಿಲ್ಲ, ಅದು ಇಲ್ಲ ಇದಿಲ್ಲ, ಆನಂದದ ಸ್ಥಿತಿ ಅದು. ಇದೇ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಸಚ್ಚಿದಾನಂದ ಸ್ವರೂಪದವಾದಂಥ ಶಂಭುಲಿಂಗನ ಸ್ವರೂಪ ಅದು. ಎಲ್ಲಿದ್ದಾನ ಭಗವಂತ ನೋಡ್ರಿ, ಎಲ್ಲವನ್ನ ಕಳೆದ ಉಳಿದ ಉಳಿಮೆಯ ಸ್ಥಿತಿನೇ ನಿನ್ನ ಅವಸ್ಥೆ ಐತೆ. ಅದಕ್ಕಿಷ್ಟೆಲ್ಲ ವ್ಯವಹಾರ ಮಾಡುವಂಥದ್ದು ಯಾರು ಬೆಳಕಿನಿಂದ ಮಾಡ್ತೀಯೋ? ನಿನ್ನ ಬೆಳಕಿನಿಂದ ನೀನೇ ಅಲ್ಲ. ನಾವು ಸೈಕಲ್ ಮೇಲೆ ಕುಂತ್ಕೊಂಡು ಹೋಗ್ತೀವಿ, ಆದರೆ ನಮ್ಮ ಭಾರ ನಾವೇ ಹೊತ್ತು ಸೈಕಲ್ವನ್ನು ತುಳಿತೀವಿ. ಯಾರು ಅದನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ? ನೀನೇ. ಅದ್ರ ಮೇಲೆ ಕುಂತವನು ಯಾರು? ನೀನೇ. ಅದು ಭಾರ ಯಾರ್ದು? ನಿಂದ. ಅದ್ರ ಓಡಿಸುವವನು ನೀನೇ ಅಲ್ಲ. ಅದ್ರಾಗ ಇಷ್ಟೆಲ್ಲ ಜನನ ಮರಣಕ್ಕೆ ಕಾರಣವಾಗಿ ದುಃಖ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು ಇದೆಲ್ಲ ನಡೆದದ್ದು, ಎಲ್ಲ ವ್ಯವಹಾರ ನಡೆದದ್ದು, ಸತ್ತಂಗಾಗ್ಯದ ಹುಟ್ಟಂಗಾಗ್ಯದ ಎಲ್ಲ ವ್ಯವಹಾರ ನಡೆದಂದ್ರೆ ಯಾರು ಬೆಳಕಿನ ನಡೆದದ್ದು? ನಿನ್ನ ಸ್ವರೂಪದಲ್ಲೇ, ನಿನ್ನ ಸ್ವರೂಪದ ಬೆಳಕಿನಲ್ಲೇ ನಡೆದಂಥದ್ದು ಇದೆಲ್ಲ. ಭಾಳ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ನೋಡ್ರಿ, ಭಾಳ ದೂರ ಏನಿಲ್ಲ, ಭಾಳ ಹತ್ರ. ಆತನ ಬೆಳಕಿನಿಂದ ಆತನ ಜೊತೆನೇ ಎಲ್ಲ ವ್ಯವಹಾರ ಮಾಡ್ತಾಯಿದ್ದೀವಿ, ಭಗವಂತನ ಜೊತೆನೇ ಇದ್ದೀವಿ. ಆತನ ಬೆಳಕಿನಿಂದನೇ, ಆತನ ಶಕ್ತಿಯಿಂದನೇ ಎಲ್ಲ ಮಾಡಾಕತ್ತೀವಿ. ಆದರೂ ಅದನ್ನು ಕಾಣೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ಎಂಥ ಒಂದು ಅಜ್ಞಾನ. ಎಲ್ಲ ಆತನ ಆಧಾರದಲ್ಲೇ ನಡೆದಂಥದ್ದು, ಮತ್ತು ಆತನೇ ನಮಗೆ ಗೊತ್ತಿಲ್ಲ ಅಂದ್ರೆ ಎಂಥ ಅಜ್ಞಾನ ರೀ. ಅದಕ್ಕೆ ಇಂಥ ಒಂದು ಸ್ಥಿತಿ, ಸಹಜ ಸ್ಥಿತಿ ಏನು ಐತಲ್ಲ, ಅದು ಸಚ್ಚಿದಾನಂದ ಸ್ವರೂಪವಾದಂಥ ಶಂಭುಲಿಂಗನ ರೂಪ. ಬೇರೆ ಕಡೆ ಎಲ್ಲರೂ ನೋಡ್ತೀರೇನು ಹೋಗಿ? ಶಂಭುಲಿಂಗ ಎಲ್ಲರೂ ಸಿಗ್ತಾನೇನ? ಅದೇ ಸ್ವರೂಪನೇ ನೀವು ಇದ್ದುಕೊಂಡು ಎಲ್ಲಿ ಹುಡ್ಕೋಕ್ಕಾಗ್ತದತ್ತನ್ನು? ಎಲ್ಲಿ ಸಿಗ್ತಾನತ? ಅದೇ ಸ್ವರೂಪನೇ ನೀವು. ಹಾಗಾಗಿ ಅಂಥ ರೂಪವಾಗಿರುವಂಥದ್ದು ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ಥಿತಿಯಿಂದ ಇರ್ತಾನತ. ಬ್ರಹ್ಮ ಬೇರೆಲ್ಲ ಪ್ರತ್ಯೇಗಾತ್ಮ. ನಿನ್ನ ಶರೀರದಾಗಿರುವಂಥ ಒಂದು ಪ್ರತ್ಯೇಗಾತ್ಮ ಸ್ವರೂಪ ನೀನೇ ಇದೆ, ಆ ಪರಬ್ರಹ್ಮ ಸ್ವರೂಪನೂ ನೀನೇ ಇದ್ದೀಯ ಅನ್ನುವಂಥದ್ದು. ಆ ಸ್ವರೂಪ ಅವಸ್ಥೆಯೇ ಮುಕ್ತಿ ಅಂತ ಹೇಳಿಸಿಕೊಳ್ಳುವಂಥದ್ದು ಇಲ್ಲಿಗೆ ಬರ್ಬೇಕು ನೋಡ್ರಿ. ನಿದ್ದೆ ಹತ್ಬೇಕು ಅಷ್ಟೇ. ಸುಮ್ಮನೆ ಎಷ್ಟು ಜನ್ಮದಾಗ ಎದ್ದು ಬಿಟ್ಟಿವಿ, ಅದು ಅಜ್ಞಾನದ ಒಂದು ವಿಚಾರದಲ್ಲಿ ಇದ್ದೀವಿ. ಈಗೇನಿಲ್ಲ, ಸುಮ್ಮನೆ ಕೇಳ್ತಾ 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 ಗಪ್ಪಾಗಿಬಿಡೋದು ಅಷ್ಟೇ. ಭಾಳ ಮಾತಾಡೀವಿ, ಭಾಳ ಗದ್ದಲಕ್ಕೆ ಬಿದ್ದೀವಿ, ಭಾಳ ಹೋರಾಡೀವಿ, ಕಷ್ಟಪಟ್ಟೀವಿ, ಸುಖ ಪಟ್ಟೀವಿ, ಎಲ್ಲ ಆಗ್ಯದ. ಈಗ ಆಗಿ ಗುರು ಮುಖಾಂತರ ಬಂದು ಕುಂತು ಕೇಳಕತ್ತೀವಿ. ಅಪ್ಪ ಭಾಳ ಗದ್ದಲಕ್ಕೆ ಬಿದ್ದೀವೋ, ಭಾಳ ವರ್ಷ ಜನ್ಮಾಂತರಗಳಲ್ಲಿ ಗದ್ದಲಕ್ಕೆ ಬಿದ್ದೀವಪ್ಪ, ಇದರಿಂದ ಪಾರು ಮಾಡುವಂಥ ಬಂದು ಅದನ್ನ ಪಾದಕ್ಕೆ ಬಿದ್ದಾಗ ಸುಮ್ಮ ಕೇಳ್ಕೊಂತ ಹೋಗಿ ಸುಮ್ಮಾಗಿಬಿಡೋದು ನೋಡ್ರಿ. ಗಪ್ ಚುಪ್ ಹೇಳಕ್ಕೆ ಬರದೇ ಇರುವಂಥದ್ದೇ ಐತಿಲ್ಲಿ. ನಾನು ಅನ್ನೋದಲ್ಲ, ನೀನು ಅನ್ನೋದಲ್ಲ, ಏನಿಲ್ಲ, ಗಪ್ ಚುಪ್ ನಿದ್ದೆ. ಆನಂದದ ಒಂದು ಪರಮಾನಂದದ ಸ್ಥಿತಿ. ಇದರಿಂದ ಏನಾಯ್ತಪ್ಪ ಅಂದ್ರೆ ಸ್ವರೂಪ ನಿನಗೆ ಯಾವಾಗ ಅಲ್ಲಿ ಆಯಿತು, ಸ್ವರೂಪದ ಸ್ಥಿತಿ ಆಯ್ತಲ್ಲ, ನಿಂದನ್ನು ನೀನು ನೋಡ್ಕೊಂಡೆ ಅಲ್ಲ. ಯಾಕಂದ್ರೆ ಅಲ್ಲಿ ಏನಿಲ್ಲ ನೋಡ್ರಿ, ಅಹಂ ಬ್ರಹ್ಮಾಸ್ಮಿ, ನೀನೇ ಪರಮಾತ್ಮ ಸ್ವರೂಪ ಇದ್ದೀಯ ಅಂತ ಹೇಳಿದಾಗ ಏನಂತಂದ್ರೆ ಪರಮಾತ್ಮನ ಸ್ಥಿತಿ ನೀನೇ ಇದಿ ಅಂತ ಇವೆಲ್ಲ ದಾಟಬೇಕಾಗ್ತದೆ ನೋಡ್ರಿ. ಅದಕ್ಕೆ ಈ ಕೋಶಗಳಾಗಿರ್ಬೋದು, ಅದು ಕೋಶಗಳು ಅದಲ್ಲ, ಪಂಚಕೋಶಗಳು ಇವು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ನೋಡ್ರಿ ಅದ್ಭುತವಾಗಿ. ಯಾಕಂದರೆ ಈ ಸಪ್ತ ಅವಸ್ಥೆ, ಈ ಜಾಗ್ರ ಅನ್ನುವಂಥದ್ದು, ಸ್ವಪ್ನ ಅನ್ನುವಂಥದ್ದು, ಸುಸುಪ್ತಿ, ತೂರ್ಯತೀತ, ಸಾಕ್ಷಿ ಅವಸ್ಥೆ, ಸಮಾಧಿ ಅವಸ್ಥೆ, ಇವು ಮೂರು.
ತೂರ್ಯತಿ ತೂರ್ಯತೀತ ಸಾಕ್ಷಿ ಅವಸ್ಥೆ ಯಾಕಂತಂದ್ರೆ ಈ ರೀತಿ ಇವೆಲ್ಲವನ್ನು ದಾಟ್ಕೊಂಡು ಅಲ್ಲಿ ಸುಮ್ಮನಾಗಿಬಿಡೋದು. ನಾನು ಅನ್ನೋದಿಲ್ಲ, ನೀನು ಅನ್ನುವಂಥದ್ದಿಲ್ಲ. ಈ ಸ್ವರೂಪದ ಒಂದು ಸ್ಥಿತಿ ಆಗುವಂಥದ್ದು ಭಾಳಷ್ಟು ಮುಖ್ಯವಾಗಿರುವಂಥದ್ದು ಕೂಡ ಹೇಳ್ತಾರೆ. ಇಲ್ಲಿ ಬಂದಾಗ ಅಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ, ವರ್ಣನೆ ಮಾಡಲಿಕ್ಕೆ ಬರದೇ ಇರುವಂಥ ಪರಮಾನಂದದ ಸ್ಥಿತಿ ಅಲ್ಲಿರ್ತದೆ. ಇದೇ ಶಂಭುಲಿಂಗನ ಒಂದು ಸ್ಥಿತಿ, ಬೇರೆ ಎಲ್ಲೂ ಇಲ್ಲ ನೋಡ್ರಿ. ಈ ಸ್ವರೂಪ ಅವಸ್ಥೆಯ ಮುಕ್ತಿ ಅಂತ ಹೇಳಿಸಿಕೊಡ್ತದ. ಭಾಳ ವಿಶೇಷವಾದಂಥ ವಿಚಾರಗಳು ಏನು, ನಿನ್ನಲ್ಲಿ ಸಹಜ ಅವಸ್ಥೆಯನ್ನು ಯಾವಾಗ ನೀವು ಗೊತ್ತು ಮಾಡ್ಕೋತೀಯಲ್ಲ, ಈ ಅವಸ್ಥೆ ಏನಾಗ್ತದ, ಆ ಅವಸ್ಥೆಯಲ್ಲಿ ನಿಂತಿ ಅಂದಾಗ ಈ ಅವಸ್ಥೆಗೆ ಬಂದು ನಿಂದಿರ್ಬೇಕಾಗ್ಯದ. ಅಲ್ಲಿ ನಿಂತಿ ಅಂದಾಗ ಅದೇ ಮುಕ್ತಿ ಅಂತ ಹೇಳುವಂಥದ್ದು. ಮುಕ್ತಿ ಅಂದರೆ ಅದು ವಸ್ತು ಅಲ್ಲ ನೋಡ್ರಿ, ಆ ಸ್ಥಿತಿ ನಮ್ಮ ಮೊದಲೇ ಮುಕ್ತರದೀವಿ, ಇಲ್ಲಂತಲ್ಲ. ಈಗ ನೋಡ್ರಿ, ಯಾರನ್ನ ದವಾಖಾನೆಗೆ ಹೋಗ್ತಿರ್ತಾರೆ, ಯಾಕ್ರಿ ಆರಾಮಿಲ್ಲ ಏನಂತಾರೆ, ಯಾಕಂದ್ರೆ ಮೊದಲು ಆರಾಮಿದ್ನೇ ಇಲ್ಲತ್ತ, ಆರಾಮಿದ್ದ, ಮತ್ತೇನಾಯ್ತದೀಗ ಆರಾಮಿಲ್ಲ. ಈಗ ಮತ್ತು ಎಲ್ಲಿಗೆ ಹೊಂಟಾನ, ದವಾಖಾನೆಗೆ ಹೊಂಟಾನ. ಅದಕ್ಕೆ ಅಲ್ಲಿ ಗುಳಿಗೆ ಅದೆಲ್ಲ ತೊಗೊಂಡು ಆರಾಮಾಗವ. ಅಂದ್ರೆ ಮೊದಲು ಆರಾಮಿರಲಿಲ್ಲೇನು, ಮೊದಲು ಆರಾಮಿದ್ದ, ನಡುವು ರೋಗ ಬಂದದ, ದವಾಖಾನೆಗೆ ಹೋಗ್ಯಾನ, ತೋರಿಸ್ಕೊತಾನೆ ಕಡಿಮೆ. ಈಗ ನಮ್ಮ ಪರಿಸ್ಥಿತಿಗಳು ಹೆಂಗೆ ಅದ, ನಾವು ಮೊದಲು ಆರಾಮಿದ್ದವರೇ, ಆರಾಮೇ ಇದ್ದೀವಿ ನಾವು. ಈ ನಮಗೆ ಅಜ್ಞಾನ ಅನ್ನುವಂಥ ರೋಗ ಬಂದದ, ಭ್ರಮೆ ಬಂದದಲ್ಲ, ಆ ಭ್ರಮೆಯನ್ನು ತೆಗಿಬೇಕಾಗ್ಯದ ಅಷ್ಟೇ. ಇದ್ದವ ಆರಾಮಾಗೇ ಇರ್ತಾನೆ, ಆರಾಮಿದ್ದಂಥವನಿಗೆ ರೋಗ ಬಂದಂಗೆ ಆಗ್ಯದ ಅಂತ ಹೇಳ್ಬಿಟ್ಟು ಅವ್ರ ಗುಳಿಗೆ ಇಂಜೆಕ್ಷನ್ ಕೊಡ್ತಾನೆ, ಅದು ತೊಗೊಂಡುಗಳೇ ಅದು ಆರಾಮೇ ಆಗ್ತಾನೆ. ಅದ್ರಂಗೆ ಇಲ್ಲಿ ಕೂಡ ನೀನು ಆರಾಮಿದ್ದ ಮನುಷ್ಯನೇ, ನಿನಗೆ ಈ ಅಜ್ಞಾನದಿಂದ ಇದು ಒಂದು ಭ್ರಮೆಯಿಂದ ನಿನಗೆ ಇದು ರೋಗ ಬಂದಂಗೆ ಆಗ್ಯದ. ಯಾವಾಗ ಗುರುವಾಕ್ಯವನ್ನು ನೀನು ತೊಗೊಂಡು ಅಂದಾಗ ಈ ರೋಗ ನಿವೃತ್ತಿ ಆಗ್ತದೆ, ನೀ ಇದ್ದವನೇ ಅಂದ್ರೆ ನೀ ಮುಕ್ತನ ಸ್ಥಿತಿ ಅವನೇ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೀನು ಈ ಶಾಸ್ತ್ರವನ್ನು ಕೇಳದೇ ಇರು, ಆದ್ರೆ ನಿಮ್ಮ ಮುಕ್ತನೇ ಇದೆ. ಯಾವಾಗ ನಿನಗೆ ಬಂದಂಥ ಅಜ್ಞಾನದ ರೋಗ, ಈ ಭವಬಂಧನ ರೋಗ ಏನೈತಲ್ಲ, ಅಜ್ಞಾನದ ರೋಗವನ್ನು ನೀನು ಯಾವಾಗ ಕಳ್ಕೊಂಡಾಗ ನೀನು ಸಹಜ ಸ್ಥಿತಿ ಆನಂದದ ಪುರುಷನೇ ನೀನು. ಈ ರೋಗ ಬಂದದಕ್ಕಾಗಿ ನಿನಗೆ ದುಃಖ ಆಗ್ಯದ, ಇಷ್ಟು ಜನ್ಮಗಳು ತಿರುಗಾಡ್ದಂಗೆ ಆಗಕತ್ತದ ಅಷ್ಟೇ. ಹುಟ್ಟಿದಂಗೆ ಆಗ್ಯದ, ತಿರುಗಾಡ್ದಂಗೆ ಆಗ್ಯದ, ಸಂಸಾರಕ್ಕೆ ಗುರಿಯಾದಂಗೆ ಆಗ್ಯದ. ಎಲ್ಲಿ ನಡೆದವಿವು? ಅಜ್ಞಾನದ ಕಾರ್ಯದಲ್ಲಿ ನಡೆದಂಥವು. ಅಜ್ಞಾನ ಏನು ಸತ್ಯ ಏನಂತ ಅಲ್ಲ, ಅದು ಒಂದು ಭ್ರಮೆ. ಅಜ್ಞಾನ ಯಾವಾಗ ನಿವೃತ್ತಿ ಆಯಿತು ಅಂತಂದಾಗ ಅಜ್ಞಾನದ ಕಾರ್ಯಗಳು ಎಲ್ಲ ನಿವೃತ್ತಿ ಆಗ್ತಾವ. ಅದು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಮೋಕ್ಷ ಅಂದರೆ ನಿನ್ನ ಸ್ವರೂಪದ ಸ್ಥಿತಿ ಆಗುವಂಥದ್ದು. ಇಲ್ಲಿ ಜ್ಞಾನದಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇಲ್ಲಿ ಮೋಕ್ಷ ಆಗ್ತದಂತ ಹೇಳಿದರು. ಈ ರೀತಿ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಮತ್ತು ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಅದ ಟೈಮು. ಭಾಳಷ್ಟು ವಿಚಾರಗಳನ್ನು, ಅತ್ಯಂತ ದುಃಖವನ್ನು ನಿವೃತ್ತಿ ಮಾಡಿ ಪರಮಾನಂದದ ಮುಕ್ತಿ ಪ್ರಯೋಜನ ಉಂಟು ಮಾಡುವಂಥದ್ದು ಯಾವುದಕ್ಕೆ ಶಕ್ತಿ ಐತಪ್ಪ ಅಂದ್ರೆ ಜ್ಞಾನಕ್ಕೆ ಐತೆ. ಬೇರೆ ಯಾವುದಕ್ಕೂ ಈ ಶಕ್ತಿ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ತೋರದೆಯೋ ಸುಖ ತೋರದೆಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ಬೇಕಾದಷ್ಟು ವಿಚಾರ ಮಾಡ್ಲತ್ತ. ಬೇರೆ ಬೇರೆ ಯಾವ ವಿಚಾರ ಮಾಡಿದರೂ ಕೂಡ ಈ ಬ್ರಹ್ಮಜ್ಞಾನದ ವಿಚಾರವನ್ನು ಇರದೇ ಇದ್ದಂಥ ವ್ಯಕ್ತಿಗೆ ತೋರದೆಯೋ ಸುಖ ತೋರದೆಯೋ. ಅದಕ್ಕೆ ನಾವು ಮುಖ್ಯವಾಗಿ ಯಾವುದನ್ನು ಮಾಡಬೇಕಂದ್ರೆ ನಮ್ಮ ಸ್ವರೂಪದ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ನಾವು ಮೊದಲು ಪ್ರಯತ್ನ ಪಡಬೇಕು ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಯಾವುದರಿಂದ ಆಗ್ತದಂದ್ರೆ ಇದೇ ಜ್ಞಾನದಿಂದನೇ ಆಗ್ತದ ಅಂತ ಹೇಳಿದ್ರು. ಅದರಿಂದ ಮುಮುಕ್ಷುಗಳು ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಯಾವುದನ್ನು ಆಶ್ರಯ ಮಾಡಬೇಕು ಅಂದರೆ ಜ್ಞಾನವನ್ನೇ ಆಶ್ರಯ ಮಾಡಬೇಕು, ಜ್ಞಾನವನ್ನೇ ಪಡ್ಕೊಳ್ಬೇಕು. ಅನ್ಯ ಇದ್ದಂಥವಕ್ಕೆ ನಾವು ಆಶ್ರಯ ಮಾಡಬಾರ್ದು. ಅದಕ್ಕೆ ಜ್ಞಾನದಿಂದನೇ ನಮಗೆ ಅಂಥ ಸಾಕ್ಷಾತ್ಕಾರ ಆಗ್ತದೆ, ಅದಕ್ಕೆ ಸಾಧನ ಆಗ್ತದೆ. ಅದಕ್ಕೆ ಅನ್ಯ ಯಾವ ಸಾಧನಗಳು ಆಗಂಗಿಲ್ಲ. ಈ ಜ್ಞಾನದಿಂದನೇ ಅಲ್ಲಿ ಹೇಳ್ತದೆ. ಮತ್ತು ಈ ರೀತಿಯಾಗಿ ಹೇಳಿಬಿಟ್ಟು ಇನ್ನು ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ. ಮುಂದಿನ ಈ ಒಂದು 6ನೇ ಪದದಲ್ಲಿ ಕೂಡ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದನ್ನು ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸಿದರು ಮುಕ್ತಿ ಎಂಬಯಸಿ ಮನುಜ ಅಂತ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ.
ಯಾವುದರಿಂದ ಮೋಕ್ಷ ಆಗ್ತದೆ? ಜ್ಞಾನದಿಂದನೇ ಮೋಕ್ಷ ಆಗ್ತದೆ, ಅನ್ಯ ಸಾಧನಗಳಿಂದ ಅಲ್ಲ. ಅದಕ್ಕೆ ಕರ್ಮವನ್ನು ಮಾಡಿ ಕರ್ಮದಲ್ಲಿ ಮೋಕ್ಷ ಪಡ್ಕೊಳ್ತೀನಿ ಅಂತ ಕುಂದ್ರಂಗಿಲ್ಲ. ಕರ್ಮ ಮಾಡಿ ಯಾವುದಕ್ಕೆ ಕರ್ಮದ ಎಷ್ಟೇ ಕರ್ಮಗಳನ್ನು ಮಾಡು, ಎಷ್ಟೇ ಜನ್ಮದಲ್ಲಿ ಕರ್ಮಗಳನ್ನು ಮಾಡ್ಕೊತ ಬಂದರೂ ಕೂಡ ಅದರಿಂದ ಫಲ ಒಂದೇ ನಾವು ತಿಳ್ಕೊಳ್ಬೇಕು. ಫಲಾಪೇಕ್ಷೆಯಿಂದ ಮಾಡಿದಂಥ ಕರ್ಮ ಭೋಗಕ್ಕೆ ಗುರಿ ಆಗ್ತದೆ, ದುಃಖಕ್ಕೆ ಗುರಿ ಆಗ್ತದೆ. ನಿಷ್ಕಾಮದಿಂದ ಮಾಡಿದಂಥ ಫಲ ಜ್ಞಾನಕ್ಕೆ ದಾರಿ ಆಗ್ತದೆ. ಇವತ್ತು ನಾವು ಬಂದು ಕುಂತು ಕೇಳುವಂಥ ಭಾವ ನಮಗೆ ಬಂದದಂದ್ರೆ ಎಷ್ಟೋ ಜನ್ಮದಲ್ಲಿ ನಾವು ನಿಷ್ಕಾಮ ಕರ್ಮದ ಒಂದು ಪುಣ್ಯದ ಫಲದಿಂದ ನಾವು ಇದನ್ನು ಕೇಳಕತ್ತೀವಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಂಥ ಒಂದು ಕರ್ಮದಿಂದ ಏನಾಗ್ತದ್ರೆ ಒಂದೇ ಒಂದು ಲಾಭ, ಅಂತಃಕರಣ ಶುದ್ಧ ಆಗ್ತದೆ. ನಿಷ್ಕಾಮ ಕರ್ಮದ ಫಲ ಯಾವುದಪ್ಪ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಅದಕ್ಕೆ ಶುದ್ಧ ಅಂತಃಕರಣದಲ್ಲೇ ಜ್ಞಾನ ಹೊಳೆಯುವಂಥದ್ದು, ಜ್ಞಾನದಿಂದನೇ ಮೋಕ್ಷ ಆಗುವಂಥದ್ದು. ಅದಕ್ಕೆ ಯಾವುದನ್ನು ಮೋಕ್ಷ ಪಡ್ಕೊಳ್ಬೇಕನ್ನುವಂಥ ಮುಮುಕ್ಷುಗಳು ಯಾವುದನ್ನು ನಂಬಬೇಕು, ಯಾವುದನ್ನು ನಾವು ಮಾಡಿಕೊಡ್ಬೇಕನ್ನುವಂಥದ್ದು. ಕರ್ಮವನ್ನು ಮಾಡಿ ಕರ್ಮದಲ್ಲೇ ಮುಕ್ತಿ ಆಗ್ತಂತ ಕುಂದ್ರಂಗಿಲ್ಲಪ್ಪ. ನೀ ಮುಂದೆ ಬಾ, ಗುರು ಮುಖಾಂತರ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗು. ಅದಕ್ಕೆ ನಂಬು ಜ್ಞಾನವನ್ನೇ ನಂಬು, ಅನ್ಯವನ್ನು ನಂಬಬೇಡ. ಅದಕ್ಕೆ ಕರ್ಮ ಅನ್ನುವಂಥ ಜಾಲ, ಅದರಲ್ಲೇ ನೀ ಬಿಡಬೇಡ. ಯಾಕಂದರೆ ಜಾಲ ಅಂತ ಹೇಳಿದ್ದಾರೆ ಅವರು. ಒಂದು ಮೀನು ಜಾಲದೊಳಗೆ ಸಿಕ್ಕಾಕೊಂಬಿತ್ತಂದ್ರೆ ವಿಲಿ ಒದ್ದಾಡಿ ಸತ್ತು ಹೋಗ್ಬಿಡ್ತದೆ. ಅದ್ರಂಗೆ ಕರ್ಮದಲ್ಲಿ ಯಾವ ಸುಖನೂ ಇಲ್ಲ. ಅದರಲ್ಲೇ ಬಿದ್ದು ಒದ್ದಾಡಬೇಡ. ಇಷ್ಟು ಜನ್ಮಾಂತರ ಕರ್ಮದಲ್ಲೇ ಬಿದ್ದು ಒದ್ದಾಡಿದೆ ಅಂತಂದಾಗ ಅದರಲ್ಲಿ ನಿನಗೆ ಮುಕ್ತಿ ಅನ್ನುವಂಥದ್ದು ಸಿಗೋಂಗಿಲ್ಲ. ಮತ್ತು ನೀವು ಮುಂದೆ ಬರಬೇಕಾಗ್ತದೆ, ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಂಥ ಜ್ಞಾನವನ್ನೇ ನೀನು ಪಡ್ಕೊ. ಕರ್ಮವನ್ನು ಮಾಡಿ ಕರ್ಮದಲ್ಲೇ ಅಂಬಲಿಸ್ಬೇಡ. ಅಲ್ಲಿ ಮುಕ್ತಿ ಆಗಲಿ ಅಂತ ಅನ್ಬೇಡ, ಸದಾಕಾಲ ಆನಂದ ಆಗಲಿ ಅಂತ ಅನ್ಬೇಡ, ಅಲ್ಲಿ ಕರ್ಮದಲ್ಲಿ ಇಲ್ಲ. ಅದಕ್ಕೆ ಜ್ಞಾನವನ್ನೇ ನಂಬು ಅಂತ ಅನ್ನುವಂಥ ವಿಚಾರವನ್ನು ಹೇಳಿದ್ರೆ ಅದರಂಗೆ ಆ ಮುಕ್ತಿಯನ್ನು ಪಡ್ಕೊಳ್ಬೇಕಾಯ್ತಂದ್ರೆ ಜ್ಞಾನವನ್ನು ನಂಬು. ಕರ್ಮದನ್ನು ಬಯಸಿ ಕರ್ಮದಲ್ಲಿ ಹೋಗಬೇಡ, ಕರ್ಮದಿಂದ ನಿನಗೆ ಯಾವ ಮುಕ್ತಿನೂ ಇಲ್ಲ ಅನ್ನುವಂಥ ವಿಚಾರ ನಾಳೆ ಸಮಯದಲ್ಲಿ ನೋಡೋಣ, ನಾಳೆ ವಿಚಾರದಲ್ಲಿ ನೋಡೋಣ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಎಷ್ಟೊಂದು ನಿರ್ಭಯವನ್ನಾಗಿ ಮಾಡುವಂಥ ವಾಕ್ಯಗಳು, ಗುರುವಾಕ್ಯಗಳು ಅಂದ್ರೆ ಸಾಮಾನ್ಯ ಅಲ್ಲ ಇದು. ಅದಕ್ಕೆ ಬಹು ಪುಣ್ಯದಿಂದ ಗುರು ದೇವ ತಾನೇ ಬಂದನು, ಹೆದಿರಬೇಡಿರಂದನು, ಅಭಯ ನೀಡಿ ಬಿಟ್ಟನು, ಬೋಧ ಹೇಳಿಕೊಟ್ಟ, ಭವರೋಗ ಕಳೆದು ಬಿಟ್ಟ, ದ್ವೈತ ತೂರಿ ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ. ನೋಡ್ರಿ, ಭಾಳಷ್ಟು ಆ ಧೈರ್ಯ ಕೊಡುವಂಥದ್ದು, ಶಕ್ತಿ ಕೊಡುವಂಥದ್ದು ಗುರುನಾಥ. ನಿರ್ಭಯವನ್ನಾಗಿ ಮಾಡ್ತಾನೆ. ಯಾಕಂದರೆ ಹೆದರ್ಕೊಂಡು ಬಂದೀವಿ ಜನ್ಮಾಂತರದಲ್ಲಿ, ನಾವು ಅಂಜಿ ಸತ್ತಿದ್ದೀವಿ ನಾವು. ಆದರೆ ಈ ಗುರು ವಾಕ್ಯದಿಂದ ನಮಗೇನಾಗ್ತದಂದ್ರೆ ನಿರ್ಭಯ ಆಗುವಂಥ ಒಂದು ಭಾವದಲ್ಲಿ ನಿಲ್ಲಿಸಿಬಿಡ್ತಾನೆ ಸದ್ಗುರುನಾಥ. ಮತ್ತು ನಾಳೆ ನೋಡೋಣ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವನ್ನು.